ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ಮಾಡುವ ನಮಸ್ಕಾರಗಳು. ಯಾರು ಜಾಸ್ತಿ ಮನಸ್ಸು ಬಿಚ್ಚಿ ನಕ್ಕು ಖುಷಿಯಾಗಿರ್ತಾರೋ ಅವ್ರಿಗೆ ಆಯಸ್ಸು ಜಾಸ್ತಿ ಅಂತೆ. ಸೊ ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿರಿಗಿರಿ ಸೀಸನ್ 3 ಪವರ್ಡ್ ಬೈ ಮಾಜಾ. ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಕರ್ನಾಟಕ ಬ್ಯಾಂಕ್ ಹಾಗೂ ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಹಾಗೂ ವಾರಥಳ್ಳಿ. ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ, ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್, ಕಿಂಗ್ ಆಫ್ ಕನ್ನಡ ಕಾಮಿಡಿ ಸಾಧು ಮಹಾರಾಜ್ ಹಾಗೂ ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್ ಸೆನ್ಸೇಷನಲ್ ಸ್ಟಾರ್ ಗೋವಿಂದ್ ಸರಸೆ. ಕಾಸ್ಟ್ಯೂಮ್ ಮಾತ್ರ ಯಪ್ಪ ಜಿಗಿ ಚಿಕ್ಕ. ಇದು ವೀಕೆಂಡಿನ ಕಥಕಳಿ ಗಿಚ್ಚಿ ಗಿಲಿಗಿಲಿ. ಒಟ್ಟಲ್ಲಿ 3 ಜನ ಜಡ್ಜಸ್ ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಸ್ಪೆಷಲಿ ಶ್ರುತಿ ಮೇಡಮ್, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ. ಆಕ್ಚುಲಿ ಮೇಡಮ್, ವ್ಯಾಲೆಂಟೈನ್ಸ್ ಡೇಗೆ ನನ್ನ ಕಡೆಯಿಂದ ಇವರಿಬ್ರೆ ನಿಮ್ಗೆ ಗಿಫ್ಟ್. ಅವ್ರವ್ರ ಪ್ರೇಮಿಗಳ ಜೊತೆನೇ ಇರ್ಬೇಕು. Yes, sir. ಇಲ್ಲಂದ್ರೆ ಪೇ ತೆಗೆದು ತಗೊಳ್ಳಿ ಸರ್. ಪ್ರೀತ್ಸೋ ಹುಡುಗಿಗೋಸ್ಕರ ಸರ್ ಒಂದು ಸಾಂಗ್ ಸರ್. ಯಾರದ್ದು ಹೆಸರು ಹೇಳು? ನನ್ನ ಹೆಂಡತಿ ಸರ್. ಅವೆಲ್ಲ ಓಲ್ಡ್ ಬೇಡ, ನಮ್ ಹುಡುಗಿಗೋಸ್ಕರ ಸರ್. ನೋಡಿ, ಪ್ರೇಮಿ ಬೇರೆ ಹೆಂಡತಿ ಬೇರೆ. ಇಲ್ಲ, ಒಬ್ಳೆ ಯಶಸ್ವಿನಿ ದೇಶಪಾಂಡೆ ನಿನಗೋಸ್ಕರ. ಅವಳು ನೋಡಿದ್ರೆ ನಂಗೆ ಯಾವ ಸಾಂಗ್ ನೆನಪಾಗತ್ತೆ ಅಂತ. ಏನ್ ನೆನಪಾಗುತ್ತೆ? ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು ಚೆನ್ನ, ಮಲ್ಲಿಗೆ ಹೂವೇ ನಿನ್ನ ನಡುವು ಇನ್ನು ಚೆನ್ನ. ನಡುವು ಎಲ್ಲೋ ಹೋಗ್ಬಿಟ್ಟು ಯಾರನ್ನ ನೆನ್ಸ್ಕೊಂಡ್ಬಿಟ್ಟು ನಡುವು ಹೌದು, ನಾನು ಅದಕ್ಕೆ ನೆನ್ಸ್ಕೊಂಡು ನಡುವು ಚೆನ್ನ ಅಂದ್ರಿ. 100% ಇಲ್ಲ. ಎಲ್ಲರೂ ಹೋಗ್ಬಿಟ್ಟು ಕಾರ್ಯಕ್ರಮ ಮುಂದುವರಿಸ್ಬೇಡ. ಪ್ರೀತಿ ಅಂದ್ರೆ ಏನ್ ಹೇಳ್ತೀರಾ? ಆಕ್ಚುಲಿ ನೋಡಿ ಎಂತ ಲೈನ್ ಬರ್ದಾರೆ. ಓ ಮೈನಾ ನನ್ನ ಮೈನಾ, ಪ್ರೇಮ ಲೋಕದ ಸುಂದರ ಕವನ, ಆಹಾ, ಒಂದೇ ಸಾಲು ಪ್ರೀತಿ ಮೊದಲು ಸೃಷ್ಟಿಗೂ ಮುನ್ನ. ಆಹಾ, ಎಂತ ಲೈನ್! ಜಡ್ಜಸ್ ಫುಲ್ ಲವ್ ಮೂಡಲ್ ಇದಾರಪ್ಪ ಇವತ್ತು. ವಾರ ಪೂರ ಹಂಗೇನೆ, ಈ ವಾರ ಪೂರ ಆಗಿದೆ. ಎತ್ತಿ ಕೊಡ್ತೀವಿ ಅಂದ್ರೆ ಇವ್ರು ಏನಾರು ಎತ್ಕೊಡ್ಲಿ, ನಾನು ಹೋಗಿ ಕೂತ್ಕೊತೀನಿ. ಚಿನ್ನದ ಮಲ್ಲಿಗೆ ಹೂವೆ ಬಿಡು ಬಿಂಕವ ಚೆಲುವೆ, ನಿನ್ನ ಒಲವು ಬೇಕೆಂದು ಬಳಿಗೆ ಬಂದಾಗ ಪಕ್ಕದ ಸೀಟಿಗೆ ಯಾಕೆ ನೀ ನಡೆವೆ. ಫಾರ್ ಅ ಸೆಕೆಂಡ್ ಗಿಚ್ಚಿ ಗಿಲಿಗಿಲಿನ ಕನ್ನಡದಕ್ಕೆ ಹೋಗಿಲ್ಲ ಅನ್ಸ್ಬಿಡ್ತು ನನಗೆ ಇವತ್ತು. ತುಂಬಾ ಜೇನ್ ತುಂಬೋಗಿತ್ತು. ಇಲ್ಲಿ ವಾಪಸ್ ಬರೋಣ. ಇವತ್ತಿನ ಮೊದಲ ಸ್ಕಿಟ್. ನನ್ನ ಮಗ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಕನಸು ಕಂಡಿರೋಂತ ಅಪ್ಪ, ಪೊಲೀಸ್ ಆಗಿ ಬರೋ ಮಗನ್ನ ನೋಡಿ ಎಷ್ಟು ಸಂತೋಷ ಪಡ್ತಾನೆ ಅಂತ ತೋರ್ಸೋದಕ್ಕೆ ಬರ್ತಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಶಾಂತ್, ಪುನೀತಾ, ಶಿವು, ಮಧುಮತಿ, ಮೋಹನ್, ಹುಲಿ ಕಾರ್ತಿಕ್ ಹಾಗೂ ವಿನೋದ್ ಗೊಬ್ರಗಾಲ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಯಮ್ಮಿ, ಫಸ್ಟ್ ನಾವ್ ಸ್ಕಿಟ್ ಎತ್ಬಿಡ್ಬೇಕಣಮ್ಮಿ, ಇಲ್ಲ ಅವ್ರು ನಮ್ಮನ್ನ ಎತ್ಬಿಡ್ತಾರೆ.
ನೋಡಮ್ಮಿ ಹಾ. ತಲಾಂತರದಿಂದ ನಂಗೊಂದು ಆಸೆ ಇತ್ತು ಕಣಮ್ಮಿ. ನಮ್ ವಂಶದಲ್ಲಿ ನಾನು ಪೊಲೀಸ್ ಆಗೋಣ ಅನ್ಕೊಂಡು ಹಾ. ಡ್ರೆಸ್ ಹಾಕೊಂಡೆ. ಹಾ. ಪೊಲೀಸ್ ಆಗಕ್ ಆಗ್ಲಿಲ್ಲ. ಹಾ. ಆದ್ರೆ ನನ್ನ ಮಗನಾದ್ರೂ ಪೊಲೀಸ್ ಆಫೀಸರ್ ಮಾಡ್ಬೇಕು ಕಣಮ್ಮಿ. ಅದ್ ಸರಿ, ನನ್ನ ಮಗ ಪೊಲೀಸ್ ಎಕ್ಸಾಮ್ ಬರ್ದಿದ್ನಲ್ಲ, ಏನಂತೆ? ಅವನು ಮಗ ಅಲ್ಲ ರೀ, ಬೋ ಏಯ್! ಬೋ ಒಳ್ಳೆ ಮಗ. ಪೊಲೀಸ್ ಎಕ್ಸಾಮ್ ಬರೆಯಕ್ ಹೋಗಿದಾನಂತೆ. ಹಾ. ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಏನ್ ಮಾಡೋದಮ್ಮಿ? ಪತ್ರ ಬರಿಬೇಕು. ಮತ್ತೇನ್ ಮಾಡ್ತಿದ್ಯಾ? ಪತ್ರ ಬರ್ ಸಾಯಮ್ಮಿ. ಆ, ನಾನು ಹೇಳ್ತೀನಿ, ಹಾ. ಪ್ರಾಪರ್ಟಿ ಇಟ್ಕೋ ಅಂತ. ಅಥವಾ ನಾ ಮಾಡ್ದೆ. ಯಾರಾದ್ರೂ ಪತ್ರ ಕೊಡ್ರಿ. ಸ್ಕಿಟ್ ನಾನೊಬ್ನೇ ಎತ್ತು ಅಂದ್ರೆ ಎಲ್ಲಿಂದ ಎತ್ತು ಮಾ? ಬಂದೆ 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 ಬಂದೆ. ಆ, ಬರಿಯಮ್ಮಿ. ಹಾ. ಹಾ, ಮಗನೇ SI ಸಾಂಗ್ಲಿಯಾನ, ಹಾ. ನೀನು ಪೊಲೀಸ್ ಆಗ್ತ್ಯಾ ಅಂತ ನಿಮ್ಮಪ್ಪ ಸ್ಕಿಟ್ ಲ್ಯಾಗ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಆದಷ್ಟು ಬೇಗ ನಿನ್ನ ಉತ್ತರ ಕೊಟ್ರೆ ನೆಗೆದು ಬಿದ್ದು ಸತ್ತು ಹೋಗ್ತಾನೆ. ಇದು ಲೆಟ್ರು ಬರ್ದಂಗಿಲ್ಲ ಕಣಮ್ಮಿ, ಹಾ. ನನ್ ತಿಥಿ ಕಾಡು ಓದಂಗಿತ್ತು. ಅಯ್ಯೋ, ಯೋ, ರೇಡಿಯೋನಲ್ಲಿ ಏನೋ ಕೇಳಿಸ್ತಿದೆ ಅಲ್ಲ. ಮುಖ್ಯಾಂಶಗಳು: ಪೊಲೀಸು ಎಕ್ಸಾಮ್ ಬರೆಯಕ್ ಹೋಗಿ ಕಾಪಿ ಹೊಡೆದ್ಬಿಟ್ಟು ಆ ಬ್ಯಾಚ್ ನೆಲ್ಲ ಡಿಬಾರ್ ಮಾಡ್ಬಿಟ್ಟಿದಾರಂತೆ. ಅಲಲಲಲಲಲೆ. ಏನು ಅಂದ್ರೆ ಏನಾಯ್ತಮ್ಮಿ? ನಿಮ್ ಮಗ ಪೊಲೀಸ್ ಆಗ್ಲಿಲ್ವಂತೆ. ಅಯ್ಯೋ 10,000 ರೂಪಾಯಿ ಇಷ್ಟ ಆಕ್ಟಿಂಗ. ನೋಡಮ್ಮಿ, ನನ್ನ ಮಗ ಅಂತೂ ಪೊಲೀಸ್ ಆಫೀಸರ್ ಆಗಿಲ್ಲ. ನನ್ನ ಮೊಮ್ಮಗನಾದ್ರೂ ಪೊಲೀಸ್ ಆಫೀಸರ್. ಹೋಗ್ ಬನ್ನಿ ಎಲ್ಲಿಗೆ? ಬಾತ್ರೂಮಿಗೆ. ನಾನ್ ಸಾಯ್ತಾ ಇದೀನಿ ಕಣಮ್ಮಿ. ಹಾ. ನನ್ನ ಮೊಮ್ಮಗನಾದ್ರೂ ಪೊಲೀಸ್ ಆಫೀಸರ್ ಮಾಡು. ರಿವೈಂಡ್. ಅಯ್ಯೋ ಸಾಯಿಸ್ಬಿಟ್ಟೆಲ್ಲೋ. ನಾನಿನ್ನ ಸತ್ತಿಲ್ಲ. ಅಪ್ಪ, ನೀನ್ ಸತ್ತು ಒಂದು ದಿನ ಆದ್ಮೇಲೆ ವಿಚಾರ ಗೊತ್ತಾಯ್ತಪ್ಪ. ಕೊನೆಗೂ ಪೊಲೀಸ್ ಆಗಕ್ಕಾಗ್ಲಿಲ್ಲ, ಬರೀ ಕಷ್ಟ ಬಂದ್ಬಿಟ್ಟಪ್ಪ. ಅವ್ನ್ ಸತ್ತ 5 ನಿಮಿಷ ಆಗ್ಲಿಲ್ಲ. ನಿನಗೆ ಹೇಗೆ 1 ದಿವಸದ ಮುಂಚೆ ಗೊತ್ತಾದ್ದು? ಮೇಡಮ್, ಹಾ. ನಿಮ್ಗೆ ಲೀಡ್ ಕೊಡಕ್ ಕರ್ಸಿರೋದು. ಲೋಡ್ ಗಟ್ಲೆ ಮಾತಾಡ್ತಿದ್ರಿ ಇಬ್ರು. ಸ್ಕಿಟ್ ಹೆಂಗ್ ಮುಂದಕ್ಕೆ ಹೋಗುತ್ತೆ? ಆಯ್ತು ಮಗನೇ, ನೀನು ಕಾಮಿಡಿ ಮಾಡು. ಉಳಿದಿದ್ದ ಕಾಮಿಡಿ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಮಾಡ್ತಾರೆ. ಯಜಮಾನ್ರೆ, ಏನಾಯ? ಒಂದು ಖುಷಿ ಸುದ್ದಿ. ಏನು? ನಿಮ್ಗೆ ಮಗು ಹುಟ್ಟಿದೆ. ಮಗು? ನನ್ಗೆ? ಗಂಡು ಮಗು. ಅಯ್ಯೋ ಅಯ್ಯೋ ಅಜ್ಜಿ. ನೀನ್ ಮುದುಕಿ. ಸಾರಿ ಯಜಮಾನ್ರೆ, ಒಂದ್ಸಲ ನಿಮ್ ಮಗನ್ ಮಖ ನೋಡಿ ಯಜಮಾನ್ರೆ. ಎನರ್ಜಿ ಹಾಕಿ ನನಗೆ ನೋಡಕ್ಕಾಗಲ್ಲ. ಅವ್ನ್ ಕರ್ಕೊಂಡೋಗು. 25 ವರ್ಷ ಆದ್ಮೇಲೆ ಕರ್ಕೊಂಬ. ನನ್ನ ಮಗನ್ನ ನೀನು ಪೊಲೀಸ್ ಮಾಡ್ಬೇಕು. ಆಯಾ, ನಿನ್ ದಾರಿನ ಕಾಯ್ತಿರ್ತೀನಿ, ಹೋಗು. ಆಯ್ತು ಯಜಮಾನ್ರೆ, ನಿಮ್ಮ ಆಸೆ ಇದ್ದಂಗೆ ಇವನ್ನ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಇದು ಬರೀ ಮಾತಲ್ಲ, ಇದು ಶಪಥ. ಅಮರೇಂದ್ರ ಬಾವುಲಿ. ಬಾವುಲಿ. ಬಾ ಅಪ್ಪ, 25 ವರ್ಷಗಳ ನಂತರ ಮಗನೇ. ಯಾಕಮ್ಮ ಹಿಂಗ ತೆವಳ್ಕೊಂಡ್ ಬರ್ತಾ ಇದೀಯ ನೀನು? ಯೋ, ನಿನ್ ಮಗನ್ ಕ್ಯಾರೆಕ್ಟರ್ 25 ವರ್ಷ ಆಗಿದ್ರೆ ನನಗೂ 100 ವರ್ಷ ಆದ್ರೂ ಆಗಿರಲ್ವಾ? ಯಾರ್ ಸೀಮೆ ಮೆಂಟ್ರಿ ನೀನು? ಪುನೀತ ಮ್ಯಾಮ್, ಆಕ್ಚುಲಿ ನೀವು ಮನೇಲಿ ವೆಲ್ ಸೆಟಲ್ಡ್ ಅಲ್ವಾ? ಹೌದು. ಯಾಕೆ 10,000 ರೂಪಾಯಿ ಈ ರೇಂಜಿಗೆ ಯಾಕೆ ಮಾಡ್ತಿದ್ರಿ ಮತ್ತೆ?
ಮಗನೇ ಏನಾಯ್ತವಾ ಮಗನೇ ಏನಾಯ್ತು ಇವತ್ತು ನಿನ್ ಮಗ ಬರೋ ದಿನ ನಿನ್ನ ಆಸೆ ನಿಮ್ಮ ಅಪ್ಪನ ಆಸೆ ನನ್ನ ಆಸೆ ಎಲ್ಲರ ಆಸೆಯನ್ನು ತೀರೈಸಿ ಪೊಲೀಸ್ ಆಗಿ ಬರ್ತಾ ಇದ್ದಾನೆ ಯಜಮಾನ್ರೇ. ಅಯ್ಯ ಮಂಜ ಎಲ್ಲಿ ಎಲ್ಲಿ ನನ್ ಮಗ ಪೊಲೀಸ್ ಆಗಿದಾನ ಸಿಂಗಮ್ ಆಗಿದಾನ ವೀರ ಮದಕರಿ ಆಗಿದಾನ ಇಲ್ಲ ಶಾರುಖ್ ಖಾನ್ ಅಮೀರ್ ಖಾನ್ ಯಾರಾಗಿದ್ದಾನೆ ಹೇಳು ಯಜಮಾನ್ರೇ ಎಲ್ರನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಆಚೆ ಬರುತ್ತಲ್ಲ ಪ್ರಾಡಕ್ಟ್ ಅಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ ಬಂದ ನೋಡಿ. ಅಯ್ಯಯ್ಯೋ ಅಯ್ಯಯ್ಯೋ ಈ ಮನುಷ್ಯನ ಆಯ್ ಮೋನವ್ರೆ कुत्ते मोहन अन्ना बोलो ಆಯಾ ಪೊಲೀಸ್ ಮಾಡ್ಕೊಂಡ್ ಕರ್ಕೊಂಬ ಅಂದ್ರೆ ಪೋಲಿಗೆ ನಿಲ್ಲಿಸ್ಬಿಟ್ಟಿದ್ಯಲ್ಲ ಆಯಾ ಇವನ್ ಯಾವನು ಜಾತ್ರೆ ಒಳ್ಳೆ ನೆಲ್ಲಿಕಾಯಿ ಮಾರ ತಂಗಿದ್ದಾನೆ ಇವನ್ ನನಗೆ ಹುಟ್ಟಿಲ್ಲ ಒಳ್ಳೆ ಮುದುಕಾಯಿ ತಂಗಿದ್ದಾನೆ ಇವನ್ ಹೆಂಗ್ ನನ್ ಮಗ ಆಗ್ತಾನೆ ಇವ್ನ್ ನಿಮ್ ಮಗ ಅಲ್ಲ ಯಜಮಾನ್ರೆ ಮತ್ತೆ? ಇವ್ನ ನಿಮ್ ಪೊಲೀಸ್ ಮಗ ಇದಾನಲ್ಲ ಚೆನ್ನಾಗಿ ಹೊಡೆದು ಕಳ್ಸಿದಾನ ಇವ್ನ್ ಕಲ್ಲ ಇವನು ಬಂದ ನೋಡಿ ನಿಮ್ ಮಗ ಅಲ್ಲಿ ಬರ್ತಿದ ನನ್ ಸ್ವಂತ ಮಗನ್ ಕರ್ಕೊಂಬ ಆಯ ಇವ್ ನನ್ ಮಗ ಅಲ್ಲ ನನ್ ಸ್ವಂತ ಮಗನ್ ಕರ್ಕೊಂಬ ಆಯ ನನ್ ಸ್ವಂತ ಮಗನ್ ಕರ್ಕೊಂಬ ಇವನೇ ನಿಮ್ ಮಗ ಯಜಮಾನ್ರೆ ಯಾಕೆ ಹುಟ್ಟಿಸ್ತಾ ಇಂತ ನನ್ ಮಗನ್ ಯಾಕೆ ಹುಟ್ಟಿಸ್ತಾ ನಾನು ಅವತ್ ರಾತ್ರಿ ಇವ್ನು ಹುಡ್ಸೋ ಬದ್ಲು ಥ್ರೋಬಾಲ್ ಫೈನಲ್ ಮ್ಯಾಚ್ ತಲೆಗೆ ಹೋಗಿ ಆಡ್ಬೋದಾಗಿತ್ತು ನಾನು ಇವತ್ತು ಈ ಏರಿಯಾ ನಾಳೆ ಪಕ್ಕದ ಏರಿಯಾ ಎಲ್ಲಾ ಕಡೆ ಕಳ್ತನ ಮಾಡ್ತಾ ಇರ್ತೇನೆ ಡೈಲಾಗ್ ಏನಾದ್ರೂ ನನ್ಗೊಂದು ಗಾಯ ಆದ್ರೆ ನನ್ಗೆ ನೀನೇ ಪ್ರೊಟೆಕ್ಷನ್ ಕೊಡ್ಬೇಕು ನಿಮಗ್ ಕೊಡ್ತೀನಿ ನ್ಯಾಲಿ ಕೊಡೋನು ಕೊಡ್ತೀನಿ ಗೊತ್ತಾಯ್ತಲ್ಲ ಬಾ ಇಲ್ಲಿ ಬೆನ್ನತ್ತು ಲೇ ಅವ್ನು ಎಳದ್ ಮುಂದೆ ಚಿಲ್ಡ್ರ ಏನು ತಂಗಿದಾನಲ್ಲೋ ಲೇ ಅವ್ನ್ಗೆ ಯಾಕೋ ಎದುರ್ತಾ ಇದ್ಯಾ ಲೇ ಬರೋ ಇಲ್ಲಿ ಏನೋ ನೀವ್ ಹೊಡಿತ್ಯಾ ಬರೋ ಎಲ್ಲಮ್ಮ ಅಯ್ಯೋ ಆಯ್ತು ಹೇಳು ವಾಡಿಬೇಡ ಆಯಾ ವಾಡಿಬೇಡ ತಪ್ಪೇನೋ ಒಂದಲ್ಲ ನಂದೇ ತಪ್ಪು ತೆಲುಗು ಸಿನಿಮಾ ನೋಡಿ ಯಾ ಮಾರ್ಬಿಟ್ಟೆ ನಾನು ಕಾಲು ಬೀಳ್ತೀನಿ ನನ್ ಸ್ವಂತ ಮಗ ಎಲ್ಲಾದ್ರೂ ಸಿಕ್ಕ್ರ ಅವ್ನ್ ಕರ್ಕೊಂಬ ಇವ್ ನನ್ ಮಗ ಅಲ್ಲ ಯಜಮಾನ್ರೆ ಏನೋ ಇನ್ನೊಂಚೂರು ಹೇಳಿ ನಾನು ಹೋಗ್ತೀನಿ ಆದ್ರೆ ಹುಷಾರು ಕಷ್ಟ ಬಂದಾಗ ಒಂದ್ ಮಂತ್ರ ನೆನ್ಪಿಟ್ಕೊಳ್ಳಿ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ನೋಡ ಅವನು ಕಳ್ಳ ಹೋಗ್ ಹೊಡಿ ಅವನಿಗೆ ಅವನಿಗೆ ಹೊಡೆದ್ರೆ ಅವನ್ ಸ್ಕಿಟ್ಟೆ ಹೊಡಿಸ್ತಾನ ಸುಮ್ನೆ ಇಲ್ಲ ಅಂದ್ರೆ ಗನ್ ತಗೊಂಡ್ ಸುಟ್ಟಾಕು ಏನ್ ಮಾಡ್ತಿದ್ಯಪ್ಪ ಗನ್ ಸುಟ್ ಹಾಕಂತ ಗನ್ ಸುಟ್ಟಾಕದಲ್ಲ ರಾಹುಲ ಕೂಲ್ ಆಗಪ್ಪ ರಾಹುಲ ಕೂಲಾಗಪ್ಪ ಹಂಗಲ್ಲ ಕಡಲೆ ಗುಂಡು ಹೊಡಿ ಆಗಲ್ಲ ಯಾಕೆ ದೇವ್ರೆ ಗುಂಡು ಹೊಡ್ಬಿಟ್ಟು ಅಯ್ಯಾ! ಗುಂಡಂದ್ರೆ ಅದಲ್ಲ ಗುಂಡು ಹೊಡಿಬೇಕು ಏನ್ ಮಾಡ್ತಿದ್ಯೋ ಗುಂಡು ಹೊಡಿತೀನಪ್ಪ ಹಂಗಲ್ಲ ಕಣಲೆ ನಿನ್ಗೆ ಹೆಂಗ್ ಹೇಳಿ ನಾನು ಏನ್ ಮಾಡ್ಲಿ ಈಗ ಕೊಟ್ಟು ಬಂದು ತಗೋ ಲೋಡ್ ಮಾಡ್ಕೋ ಸುಟ್ ಹಾಕೀಗ ಯಾಕೋ ಹೊಡ್ದೆ ಅವ್ರನ್ನ ಯಾಕೋ ಹೊಡ್ದೆ ದಿನ ಬೆಳಗ್ಗೆ ಮೊಬೈಲ್ ಓಪನ್ ಮಾಡಿದ್ರೆ ಬಂದು ವಾಡಿ ಅಂತ ಇರ್ತಿದ್ದೆ ಅದಕ್ಕೆ ಹೊಡೆದಾಕ್ದೆ ಅಪ್ಪ
ಅವ್ರು ಹೊಡಿ ಅಂತಂದಿದ್ದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಹೊಡೀರಿ ಅಂತ ಅಂದಿದ್ ಕಣೋ. ನೀನ್ 3 ಗುಂಡಾಯ್ತು ಮಾಡಿದ್ದೀನಿ. ಯಾರಿಗೆ ನೀನು ಮಾಡಿದ್ದೀನಿ. ಜಡ್ಜರ್ಸ್ಕೊಳವ್ರು ನೀನ್ ಹೊಡೆದ್ಬಿಟ್ರೆ ಲಾಸ್ಟಿಗೆ ಅವ್ರು ಹೊಡೆಯಲ್ಲ. ಮಗನೇ ನನಗೆ ತೇಪಿ ತೇಪಿ ಸಾಕಾಯ್ತು, ಒಂದು ಡೈಲಾಗ್ ಕೊಡು. ಇಬ್ರು ಅರ್ಧಂಬರ್ಧ ನಿಂತ್ಕೊಳ್ಳೋಣ. ಅರ್ಧಂಬರ್ಧಲ್ಲ, ಅರ್ಧ ಅಣ್ಣ. ಯಾಕಂದ್ರೆ ನನ್ನ ಹೋಟೆಲ್ ಬಿಟ್ಬಿಟ್ಟು ಇವನ್ ಕೈಲಿ ಏನು ಆಗಲ್ವಾ? ಇವನ್ ಕೇಳಿ ಏನಾಗಲ್ಲ, ಏನಾಗಲ್ಲ. ಅವ್ರ ಕೈಲಿ ಏನಾಗಲ್ಲ. ನಮ್ದು ಅಗತ್ಯ ಇದ್ರೆ ಕರೀರಿ, ನಾ ಬರ್ತೇನೆ ಈಗ. ಅದು ಒಳ್ಳೆ ಕೆಲಸ. ಈಗ ಒಂದ್ ಸ್ಕ್ರಿಪ್ಟ್ ಅಲ್ಲಿ 3 ಡೈಲಾಗ್ಗಳಿಗೂ ಒದ್ದಾಡ್ತಾರೆ ಕಣೋ. ಅಂತವ್ರು ಬಂದ್ಬಿಟ್ಟು ನೀನು ಇವನ್ ಕೈಲಿ ಏನು ಆಗಲ್ಲ ಅಂತ ಹೇಳ್ತಿದಾರಲ್ಲೋ, ನೀನ್ ಎಂತ ಹತ್ವನಾಗಿದ್ದೀನಿ. ರಾಹುಲ ಕುಲಲ್ಪ ಹಿಂಗಾಗಿ ಮಾತು ಕೇಳಕ, ಇದಕ್ಕೆಲ್ಲ ಒಬ್ಬನು ಬರ್ಬೇಕು, ಇದನ್ನ ಸರಿ ಮಾಡಕ್ ಒಬ್ಬನು ಬರ್ಬೇಕು. ನಡೆದಾಡೋ ಕಾಮಿಡಿಯನ್ ಆಯಾ ಮೀನೋದ್ ಗೊಬ್ಬರಗಾಲ ನನ್ ತಟ್ಟೆಗೆ ಬಂದ್ರೆ ಯಾರಿಗೂ ಇಲ್ಲ ಒಳಿಗಾಲ. ನನ್ ಕರ್ಸಿದ್ದು ಏನಕ್ಕೆ ಹೇಳ್ರಲ್ಲ. ಕುಚ್ಚುಕು ಗೆಳೆಯ, ಜೀವತ್ ಗೆಳೆಯ, ಏನೋ ನನ್ ಕರ್ಸಿದ್ದು. ನನ್ನ ಮಗನ ಪೊಲೀಸ್ ಮಾಡಿದ್ದೀನಿ. ಸೂಪರ್ ಕಣೋ, ಮನೆಗೊಬ್ಬ ಪೊಲೀಸ್ ಇರ್ಬೇಕು ರಕ್ಷಣೆಗಾಗಿ. ಆದ್ರೆ ನನ್ ಮಗ ಒಡೆ ತರ ಉಟ್ಬಿಟ್ಟವ್ನೆ. ಕರಿತೀನಿ ನೋಡಿಗ. ರಾಹುಲ ಅಲಡ್ಸ್ಕೊಂಬಾರಪ್ಪ. ಓಣಿಗದನ ಬರುವಾಗ ಅಳವಡಿಸಿದನೆಂತ ಕಿಡಿಕಾಗ, ಓಣಿಗದನ ಬರುವಾಗ ಅಳವಡಿಸಿದನೆಂತ ಕಿಡಿಕಾಗ, ನಿನ್ ಮಗ? ನನ್ನ ಮಗ. ಸೂಪರ್, ನೋಡಿ ನಾನ್ ರೆಡಿ ಮಾಡ್ತೀನಿ. ಏಯ್ ಬರಲಿ ನೀನ್ ನಮ್ಮನೆ ಬರ. ನೀನ್ ಬರಲ್ಲ. ಮರ್ಯಾದೆ ಕೊಡು, ಮರ್ಯಾದೆ. ರಾಹುಲ ಇದು ಉಡ್ಸೋದ್ ಬದ್ಲು ಸೆಕೆಂಡ್ ಶೋ ಸಿನಿಮಾಗೆ ಹೋಗಿದ್ರೆ ಆಯ್ತಿತ್ತಲ್ಲ. ಬರಲಿ ನೋಡು, ಈಗ ಅಂತವ್ ನಿಂತಿರ್ತೀಯ. ನಿನ್ನ ಕಣ್ಣೆದುರುಗಡೆನೆ ಯಾವನೋ ಒಬ್ಬ ಇನ್ನೊಬ್ಬನ ಜೋಬ್ಗೆ ಬ್ಲೇಡ್ ಹಾಕ್ತಾನೆ. ಅವಾಗ ಏನ್ ಮಾಡ್ತೀಯ? ಹೋಗ್ ಬ್ಲೇಡ್ ತಗ ಸೈಡಿ ಹಾಕ್ತೀನಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅವನೇನ್ ಸೇವಿಂಗ್ ಮಾಡಕ್ ಬ್ಲೇಡ್ ತಗೋಯ್ತಾ ಇರಕ್ಕಿಲ್ಲ, ಬಿಗ್ ಬ್ಲೇಡ್ ಹಾಕಿರ್ತಾನೆ. ಏನ್ ಮಾಡ್ತೀಯ? ಹೋಗ್ ಹೊಲಿತೀನಿ. ನಾಯಿ ಟ್ರೈನಿಂಗ್ ಮಾಡಕ್ ಕರ್ಸ್ಬಿಟ್ಟು ಇಲ್ಲಿ ನೋಡಿ ಟೈಲರಿಂಗ್ ಮಾಡ್ತಾ ಇದೆ. ಅದಕ್ಕೆ ಜಿಗ್ ಜಾಗ್ ಮಾಡ್ಬಿಡು, ಜಿಗ್ ಜಾಗ್. ನೋಡು, ಈಗ ಇನ್ನೊಂದು ಕ್ವಶನ್. ನೀನು ಗಾಡಿಲಿ ಬರ್ತಾ ಇರ್ತೀಯ, ಇಷ್ಟು ದೊಡ್ಡ ಗಾಡಿ ಅಲ್ಲ, ನೀನ್ ಇನ್ನು ಕಾನ್ಸ್ಟೇಬಲ್, ಚಿಕ್ಕ ಗಾಡಿ. ಈ ಗಾಡಿಲಿ ಸೌಂಡೇ ಇಲ್ಲ. ಎಲೆಕ್ಟ್ರಿಕ್ ಗಾಡಿಲಿ ನೀನ್ ಬರ್ತಾ ಇರ್ತೀಯಾ, ಆ ಕಡೆ ಅತ್ಯಾಚಾರ, ಈ ಕಡೆ ಕೊಲೆ, ಅತ್ಯಾಚಾರ ಕೊಲೆ, ಅತ್ಯಾಚಾರ ಕೊಲೆ. ನೀನ್ ಯಾವ್ದು ಮೊದ್ಲು ನಿಲ್ಲಿಸ್ತೀಯ? ಗಾಡಿ ನಿಲ್ಲಿಸ್ತೀಯ. ಗಾಡಿ ನಿಲ್ಸಾದ್ಮೇಲೆ ಆಮೇಲೆ ಏನ್ ಮಾಡ್ತೀಯ? ಕೀ ತೆಗಿತೀನಿ. ಇದೆಲ್ಲ ಬಿಟ್ಟಾಕು, ನನ್ನ ತಲೆಯಲ್ಲಿ 100 ಟೆನ್ಷನ್ ಇದೆ ಕಣಲ್ಲ. ಬರೀ ಕೂದಲೇ ಉಂಟು. ನನ್ ಕೈಲಿ ಆಗಲ್ಲ ಕಣಲ್ಲ. ಆಯ್ತಾ, ಇನ್ನೊಂದು ಕ್ವಶನ್ ಕೇಳ್ಬಿಡು. ನನ್ನ ಮೇಲೆ ಒಂದು ಕಂಪ್ಲೇಂಟ್ ಆಗಿರುತ್ತೆ, ನನ್ ಮೇಲೆ ನೀನು FIR ಬರೀತೀಯಾ? ಬರ್ತೀನಪ್ಪ. ಬರ್ ತೋರ್ಸ್. ನೀನ್ ಮುಟ್ಕೊಂಡ್ ಬೆಂಕಿ ಸಿಗಾಕ. ಲೇ, ನಿನ್ನ ಮಗ ಪೊಲೀಸ್ ಆಗ್ಲಿಲ್ಲ ಅಂತ ಅಂದ್ರು, ಉಗ್ರಗಾಮಿ ಆದ್ರು, ದೇಶಕ್ಕೆ ದೇಶದ್ರೋಹಿ ಕೊಡ್ತೀನಿ ನೋಡಿ. ಈಗ ಏನ್ ಹೇಳುದು? ಇದು ಸರಿ ಹೇಳು.
ನಿನ್ನ ಮಗ ಪೊಲೀಸ್ ಆಗ್ಲಿಲ್ಲ ಅಂದ್ರು ನಿರಂಜನ್ ತರ ಉಗ್ರಗಾಮಿ ಮಾಡ್ತೀನಿ ನೋಡೀಗ. ನಂದೇ ಹೇಳ್ಬಿಟ್ಟ. ಇದು ಬಾಂಬು. ಹಾ ನಿನ್ ಎದುರುಗಡೆ 100 ಜನ ಬರ್ತಾ ಇರ್ತಾರೆ. ಏನು ಬರ್ತಾನೆ ಇಲ್ಲ. ಅವ್ರು 3 ಜನ ಬರ್ತಾ ಇರ್ತಾರೆ. ಹಾ ಆಗ ನೀನು ಒಂದು ಪಿನ್ ತೆಗೆದ್ರೆ ಸಾಕು, ಬ್ಲಾಸ್ಟ್. ಏನ್ ಎನರ್ಜಿ, ಏನ್ ಕತೆ. ಅಲ್ಲಿ ನೀನ್ ಎಡಕ್ಕಿದೆಯಲ್ಲ, ಇದು ಯಾವ ದೇಶದ್ದು? ಅದು ಬ್ರಿಟಿಷರ ಕಾಲದ್ದು. ಬ್ರಿಟಿಷ್ ಕಾಲದ? ಯಾವ ಬ್ರಿಟಿಷ್ ಈ ತರ ಇದಾರೆ ದಯವಿಟ್ಟು ತೋರಿಸಿ. ಅದು ಬ್ರಿಟಿಷ್ ಬಾಂಬ್ ಹಾಕಿ ಸುಟ್ಟು ಸತ್ತೋಗಿರ್ತಾರಲ್ಲ. ಎಷ್ಟು ಸುಂದರವಾಗಿತ್ತು ಈ ಸ್ಕಿಟ್ಟು ಶ್ರುತಿ ಮೇಡಮ್. ಇಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರ ಕಲಾವಿದರಿಗೆ ಪ್ರತಿಯೊಬ್ಬ ಕಲಾವಿದರು ನಿಮಗ್ ಸಿಕ್ಕಂತ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದು ಮಾತ್ರ ಅಲ್ಲ, ನ್ಯಾಯ ಒದಗಿಸ್ತಾ ನಿಮ್ಮದೇ ಆದಂತ ಒಂದು ಶೈಲಿನ ಪ್ರತಿಯೊಬ್ಬ ಕಲಾವಿದರು ಈ ಸ್ಕಿಟ್ಟಲ್ಲಿ ತಗೊಂಡ್ ಬಂದ್ರು ಅಂತ ನನ್ಗನ್ಸುತ್ತೆ. ಬಂದಂತ ಪ್ರತಿಯೊಬ್ಬ ಕಲಾವಿದ್ರು ನಮ್ಮ ಮಧುಮತಿ, ವಾಟ್ ಎನ್ ಎಂಟ್ರಿ ಮಾತ್ರ ಅಲ್ಲ, ಎಕ್ಸಿಟ್ ವರ್ಗು ನಿಮ್ಮಲ್ಲಿರುವಂತ ಎನರ್ಜಿ ಇಟ್ ವಾಸ್ ಸೂಪರ್. ಯಾಕಂದ್ರೆ ಇಷ್ಟು ದೊಡ್ಡ ಕಲಾವಿದರು, ಇಷ್ಟು ಚೆನ್ನಾಗಿ ಆಕ್ಟ್ ಮಾಡೋ ಕಲಾವಿದ್ರ ಮಧ್ಯದಲ್ಲಿ ಅವ್ರಿಗಿರೋ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾನೇ ಕಷ್ಟ ಮಧುಮತಿ. ಆ ಚಾಲೆಂಜ್ ನ ತುಂಬಾ ಅದ್ಭುತವಾಗಿ ತಗೊಂಡೋದ್ರಿ ಮಧುಮತಿ. ಇಟ್ ವಾಸ್ ಬ್ಯೂಟಿಫುಲ್. ನೆಕ್ಸ್ಟ್ ಏನಜ್ಜಿ, ಏನ್ ದೇಪಿದ್ದು ಏನದು? ಉಡುಪಿ ಕಡೆಲೆಲ್ಲ ತೇಪುದು ಅಂತಾರೆ ಮ್ಯಾಮ್ ಇದಕ್ಕೆ. ಸೊ ನೀವೇನೋ 10,000ಕ್ಕೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಲ್ವಾ, ನೀವೇನೋ ಲಕ್ಷಕ್ಕೊಬ್ರು ಅನ್ನೋ ತರ ಆಕ್ಟ್ ಮಾಡಿದ್ರ. ಬ್ಯೂಟಿಫುಲ್. ಫಸ್ಟ್ ಆಫ್ ಆಲ್ ನೀವು ಈ ವೇದಿಕೆಯಲ್ಲಿ ಒಬ್ಬ ಕಲಾವಿದೆಯಾಗಿ ಆಕ್ಟ್ ಮಾಡ್ತಾ ಇರೋದೇ ಮೊದಲು. ಅದನ್ನ ಮೀರಿ ನೀವು ಒಬ್ಬ ಕಲಾವಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದು ಇದೆಯಲ್ಲ, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಅಂಡ್ ಪರ್ಫೆಕ್ಟ್. ಆಮೇಲೆ ನಮ್ಮ ಇವರು ಯಾವ ಕಳ್ಳ ಈ ತರ ಬರ್ತಾನೆ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಹಳೆ ಕಳ್ಳ. ಸರಿ, ಏನ್ ಕಳ್ಳ ನೀವು? ಮನೆ ಕರೆಯೋದು. ಮನೇನೆ ಕದೀತೀರ ನೀವು? ಮನೇನೆ ಕದೀತಾ ಇದ್ರಾ? ಮನೇನ ಎತ್ಕೊಂಡು ಹೋಗಕ್ಕಾಗಲ್ಲ. ಆ ಮನೆಯಲ್ಲಿದ್ದ ವಸ್ತು ಅದೇ ಯಾವ್ದು ಏನಾದ್ರು ಗೊತ್ತಿಲ್ಲ, ಸಿಕ್ಕಿದೆಲ್ಲ ಕರ್ಕೊಂಡು ಹೋಗೋದು. ಸಿಕ್ಕಿದ್ದೆಲ್ಲ ಲಾಸ್ಟ್ ವೀಕು ನಮ್ ಶಿವಣ್ಣನ್ ತರ ನಡ್ಕೊಂಡ್ ಬಂದ್ರಿ, ಈ ವೀಕು ಅಂಬರೀಷ್ ಅವ್ರ ತರ ಬರ್ತಾ ಇದೀರಾ. ಏನಿದು ಕಾರ್ತಿ? ಇಲ್ಲ, ಹೋದ್ವಾರನೇ ಅದ್ರ ಬಗ್ಗೆ ಹೇಳಿದ್ವಿ. ಅದರ ಹಿಂದೆ ಒಂದು ದೊಡ್ಡ ಧೈರ್ಯ ಇದೆ. ಇಲ್ಲ ಸುಮ್ನೆ ನಾವು ಶಾಂತ, ನಾನವನಲ್ಲ. ಬರ್ತಾ ಮೋಹನ್ ಅಣ್ಣ ಅಂತೂ ನಿಜವಾಗ್ಲೂ ಕಮಾಲ್ ಮಾಡ್ತಾ ಇದೀರಾ ಮೋಹನ್ ಅಣ್ಣ ನೀವು. ಇಟ್ ವಾಸ್ ಸೂಪರ್. ಗೊಬ್ಬರ, ಶಿವು, ಕಾರ್ತಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕಣಪ್ಪ. ಜನ ಪ್ರಶಾಂತ್ನ ಎಲ್ಲರಿಗೂ 2 ಸೀಸನ್ ಅಲ್ಲಿ ಹೇಳೋರು, ಬರೀ ಕಂಟೆಂಟ್ಗೋಸ್ಕರನೇ ಇರೋ ನೀನು ಅಂತ. ಪ್ರಶಾಂತ್ ಹೇಳ್ತೀನಿ, ಒಳ್ಳೆ ಕಲಾವಿದನಾಗುವ ಎಲ್ಲ ಲಕ್ಷಣ ಪ್ರಶಾಂತ್ಗೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸೂಪರ್. ನಾನು ಲಾಸ್ಟ್ ಟೈಮು ಮಧುಮತಿ ಅವ್ರದ್ದು ಸ್ವಲ್ಪ ಬರಬೇಕು ಅಂತ ಹೇಳಿದ್ದೆ. ಆಕ್ಚುಲ್ ಆಗಿ ಈ ಸಲ ತುಂಬಾ ಬರ್ಸ್ಬಿಟ್ಟಿದ್ದೀರಾ ಮಧುಮತಿ ಅವರೇ. ನೀವು ಒಂದು ಸ್ವಲ್ಪ ಹೊತ್ತಿಗೆ ರಮ್ಯಾ ಕೃಷ್ಣ ಅವ್ರು ನಿಮ್ಮ ಮೇಲೆ ಬಂದು ಹೋಗ್ಬಿಟ್ರು. ಅಮರೇಂದ್ರ ಬಾಹುಬಲಿ ಟೈಪ್ ಚೆನ್ನಾಗಿ ಮಾಡಿದ್ರಿ. ನಿಮ್ಮ ಒಂದು ಬಾಡಿ ಲ್ಯಾಂಗ್ವೇಜು ಒಂದು ದೊಡ್ಡ ಚೇಂಜಸ್ ಆಗಿದೆ. ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಇನ್ನ ಗೊಬ್ಬರ ಅವರೇ, ನಿಮ್ಮ ಎಂಟ್ರಿನೇ ನಮ್ಗೆ ತಾಯಿ ನಾಗೇಶ್ವರ್ನ ಜ್ಞಾಪಿಸ್ಬಿಟ್ರಿ. ಯಾಕಂದ್ರೆ ಅವ್ರ ತಾಯಿ ನಾಗೇಶ್ವರು ಅದೇ ತರ ಅವರು ಒಂದು ಆ ಮೂಮೆಂಟ್ ಅಲ್ಲಿ ಹಂಗೆ ಬಂದ್ಬಿಟ್ಟು ಹೋಗೋರು. ಅದನ್ನ ನಮ್ಮಣ್ಣ ಸರ್ವರ್ ಸೋಮಣ್ಣ ಅಲ್ಲಿ ಕೂಡ ಅದನ್ನ ಸ್ವಲ್ಪ ಫಾಲೋ ಮಾಡಿದ್ರು. ಅದಷ್ಟು ಆಕ್ಟಿವ್ ಆಗಿ ನೀವು ನಿಮ್ಮ ಸ್ಟೈಲ್ ನಲ್ಲಿ ತೋರಿಸಿ ಆ ಎಂಟ್ರಿನ ಯೂಸ್ ಮಾಡ್ಕೊಂಡ್ರಿ. ಇಟ್ ವಾಸ್ ರಿಯಲಿ ನೈಸ್. ಮತ್ತೆ ಕಾರ್ತಿಕ್ ಅವರೇ ಎಕ್ಸ್ಟ್ರಾರ್ಡನರಿ ಪಂಚಸ್ ಹಾಕಿದ್ದೀರಾ. ಯಾಕಂದ್ರೆ ಆ ಕಾಮಿಡಿ ಆಫ್ ಎರರ್ಸ್ ಅಲ್ಲಿ ನೀವು ನಿಮ್ ವಿಶೇಷತೆ ತೋರಿಸಿದ್ರು. ಈಗ ನನ್ನ ಮೇಲೆ ಒಂದು FIR ಬರಿ ಅಂದಾಗ ಅದು ನೀವು ಅವ್ರ ಮೇಲೆ ಬರೆಯೋದು, ಲಾಸ್ಟ್ ಒಳಗಡೆ ಆ ಪಿನ್ನ ಕಿತ್ಬಿಟ್ಟು ಹೋಗೋದು, ಇದೆಲ್ಲ ಟೈಮಿಂಗ್ ಎಕ್ಸ್ಟ್ರಾರ್ಡನರಿ ಆಗಿತ್ತು. ಓವರ್ ಆಲ್ ತುಂಬಾ ಇಷ್ಟ ಆಯ್ತು. ಇನ್ನು ನಾನು ಹೊಸವಾಗಿರೋದ್ರಿಂದ ಹೇಳಕ್ ಗೊತ್ತಿಲ್ಲ, ಬಟ್ ಗೋಲ್ಡನ್ ಬಜರ್ ತರಾನೇ ಇತ್ತು. ಸೂಪರ್, ಥ್ಯಾಂಕ್ ಯು. ಸಾಧು ಸರ್, ಇದೇಲ್ವಾ ನಾನು ಬೇಕು ಅಂತ ಹೇಳಿದ್ದು.
ಈ ತರ ಗಿಚ್ಚಿ ಗಿಲಿ ಗಿಲಿ ಸೀಸನ್ 3ಗೆ ಈ ತರದ ಒಂದು ಎಪಿಸೋಡ್ ಅಲ್ವಾ ಬೇಕು ಅಂತ ನಾನು ಹೇಳಿದ್ದು. ಈ ಡೈಲಾಗ್ ಪಂಚಲ್ವಾ ನಾನು ಕೇಳಿದ್ದು. ಈ ತರ ಎಕ್ಸ್ಟ್ರಾನರಿ ಡೈಲಾಗ್ ಅಲ್ವಾ ಜನರಿಗೆ ಬೇಕಾಗಿದ್ದು. ಇದೇ ಗಿಚ್ಚಿ ಗಿಲಿ 3 ಅಂತ ಜನರಿಗೆ ಬೇಕಾಗಿರೋದೇ ಇದು. ಈ ಮಜಾ ಬೇಕಿತ್ರಿ. ಅದಕ್ಕೆ ಯಾರು ಬೇಕು ಅಂದ್ರೆ ಈ ಕಲಾವಿದ್ರು ಬೇಕ್ರಿ. ನಿಜಾಲ ಹೇಳ್ತೀನಿ. ಅಯ್ಯ ಏನ್ರಿ ಪಂಚ ಗೊಬ್ಬರ ಅವ್ನಿಗೇನೋ ಟೈಟ್ಲ್ ಕೊಟ್ಟಿದ್ರಲ್ಲಪ್ಪ, ನಡಿದಾಡೋ ಕಾಮಿಡಿಯನ್. ಅದಕ್ಕೆ ನಡೆಯೋದೇ ಇಲ್ಲ ಕಣೋ. ಹಂಗೆ ಅವನು ಟೈನ್ 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 ಅಂತ ಕೋಮಲ್ ಒಂದು ಬಿರುದು ಬೇರೆ ಕೊಟ್ರು. ಯಾರನ್ನ ಹೊಲ್ಸಿದ್ರಿ ನೀವು? ತಾಯಿ ನಾಗೇಶ್. ತಮಾಷೆ ಅಲ್ಲ ರೀ. ತಾಯಿ ನಾಗೇಶ್ ನಮ್ಮ ಭಾರತದಲ್ಲೇ ನಂಬರ್ 1 ಕಮಿಡಿಯನ್ ಅವರು. ನಿಜವಾಗ್ಲೂ ಅದು ಸುಮ್ಮನೆ ಬರಲ್ಲ ಬಾಯಲ್ಲಿ. ಅಷ್ಟು ಚೆನ್ನಾಗಿತ್ತು ನಿನ್ನ ಪರ್ಫಾರ್ಮೆನ್ಸ್ ಕೂಡ ಗೊಬ್ಬರ. ಶಿವು ಚಿಂದಿ ಉಡಾಯಿಸಿದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಅಯ್ಯ ಬ್ಯೂಟಿಫುಲ್ ಹುಲಿ. ಅದು ಹುಲಿ ಅಂದ್ರೆ ಹೌದು ಸರ್. ನೋಡಕ್ಕೆ ಸ್ವಲ್ಪ ಸಣ್ಣಿಗೆ ಇಲಿ ತರ ಇದ್ರು ಆ ಪರ್ಫಾರ್ಮೆನ್ಸ್ ಹುಲಿನೇ ರೀ. ಅದು ಕರೆಕ್ಟ್ ಟೈಟ್ಲ್ಗಳು ಕೊಟ್ಟವರಪ್ಪ ನಿಮ್ಗೆಲ್ಲ. ಇನ್ ಮೇಲೆ ಗಿಚ್ಚಿ ಗಿಲಿ ಗಿಲಿ ಪಿಚ್ಚಿ ಕಿಳಿ 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 ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ಆದ್ರೆ ಒಬ್ಬರನ್ನ ಮಾತ್ರ ನಾನು ಹೊಗಳಿಕೆ ಹೋಗಲ್ಲ. ಈ ವ್ಯಾಲೆಂಟೈನ್ಸ್ ಡೇಗೆ ಪುನೀತಾ ಸರ್ ಐ ಎಲ್ ಯು ಎ ಸಿ ಇಲ್ಲಾಂದ್ರೆ ನೀವು ಒಪ್ತಾ ಇದ್ರ? ಈಗ ILU ಗೆ ನಿಲ್ಸಿದ್ರೆ ನನ್ನ ಮಕ್ಕಳು ನೀವು. ಐ ಲವ್ ಯುವರ್ ಆಕ್ಟಿಂಗ್. ಡೇ ಬೈ ಡೇ ಸರ್ ವಾರ ಬಹಳ ಇಂಪ್ರೂವ್ಮೆಂಟ್ ಆಯ್ತಿದ್ರಿ ಅವ್ರ ವಿಷಯದಲ್ಲಿ. ಕೆಪಾಸಿಟಿ. ಐ ಲವ್ ಯುವರ್ ಆಕ್ಟಿಂಗ್ ಕೆಪಾಸಿಟಿ. ತೆವಳುಕೊಂಡೇ ಆಕ್ಟ್ ಮಾಡ್ತಾರಲ್ಲೋ. ಏನ ಇಷ್ಟೇನ ರಿಯಾಕ್ಷನ್? ಐ ಲವ್ ಯುವರ್ ILUJ ಸರ್. ಐ ಲವ್ ಯುವರ್ ಜಜ್ಮೆಂಟ್. ಏ ಡೈಲಾಗ್ ಯಾರೀ ಬರ್ದಿರೋದು? ಸಂದೀಪ್. ಸಖತ್ ಪಂಚ್ ಸಂದೀಪ್. ಇದು ಬೇಕಾಗಿತ್ತು. ಎಪಿಸೋಡ್ ಬರ್ದವ್ರು ಯಾರು? ಸಂದೀಪ್. ಅದು ಬೇಕಾಗಿತ್ತು. ನೆಕ್ಸ್ಟ್ ಬರೆಯೋರು ಯಾರು? ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇವರೆಲ್ಲರ ಅದ್ಭುತವಾದ ಆಕ್ಟಿಂಗ್ಗೆ, ಇವರೆಲ್ಲರೂ ಕೊಟ್ಟಿರುವಂತಹ ಬ್ಯೂಟಿಫುಲ್ ಕಮೆಂಟ್ಸ್ಗೆ ನಾವು ಕೊಡ್ತಾ ಇರೋದು ಗೆಲೆ ಗೆಲೆ. ಈಗ ನೀವು ಒಬ್ಬ ಕಲಾವಿದರು ಆಗ್ತಾ ಇದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೀವ್ ಆಗಿಲ್ಲ ಅಂದ್ರೆ ಶೋ ಇಂದ ಆಚೆ ಹೋಗ್ಬಿಡ್ತೀರಿ. ಗೊತ್ತಾಗ್ತಾ ಇಲ್ಲ. ಏನ್ ಗೊತ್ತಾಗ್ತಾ ಇಲ್ಲ? ಕಲಾವಿದ ಆಗ್ತಾನ ಇಲ್ವಾ ಅಂದ್ರೆ. ಮತ್ತೆ ನಿಮ್ಮ ಮೆಂಟರ್ ಕಾರ್ತಿಕ್ ನಿಮ್ಗೆ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಸೂಪರ್. ಅವರಿಂದಾಗಿ ನಾನು ಇಷ್ಟ ಕಲ್ತೆ ಅಂತ ಹೇಳೋದು. ಇಡೀ ಕರ್ನಾಟಕಕ್ಕೆ ಒಂದು ಆಸೆ ಇದೆ, ಇಂಥ ಒಬ್ಬ ಪಾರ್ಟ್ನರ್ ನ ಇಟ್ಕೊಂಡು ಈ ಮೆಂಟರ್ ಹೇಗೆ ಹೇಳ್ಕೊಡ್ತಾನೆ ಅಂತ ನೋಡ್ಬೇಕು ಅಂತ ಆಸೆ ಇದೆ. ನಿಮ್ಗೆ ಆಸೆ ಇಲ್ವಾ? ತುಂಬಾ ಆಸೆ ಇದೆ. ಈಗ ಇದರಲ್ಲಿ ಒಂದಷ್ಟು ಮಾಸ್ ಡೈಲಾಗ್ಸ್ ಇದೆ. ಇದನ್ನ ನೀನು ಇವ್ರ ಕೈಲಿ ಮಾಸ್ ಆಗಿ ಹೇಳಿಸ್ಬೇಕು. ಓಕೆನಾ? ರೆಡಿ? ಹೇಳ್ಸ್, ಒಂದೊಂದಾಗಿ ಹೇಳಿಸ್ತಾವ. ಫಸ್ಟ್ ಓದು. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಆದ್ರೆ ಈ ಮೋಹನ್ ಬಂದ್ರೆ 3 ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಚಿರತೆ ಬಂದ್ರೆ ಬಂದ್ರೆ ತಿನ್ಕೊಂಡು ಹೋಯ್ತಾ ಇರುತ್ತೆ. ಆ ಕಡೆ ತಿರ್ಕೊಳ್ಳಿ, ಫುಲ್ ತಿರ್ಕೊಳ್ಳಿ. ಆಕ್ಷನ್. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಗಾಂಭೀರ್ಯ ಇರುತ್ತೆ, ಈ ಮೋಹನ್ ಬಂದ್ರೆ ಇದು 3. ಟ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲಲ್ಲ, ತಲೆಲಿ ಮೂಳೆ, ಎದೆಲಿ ಖನಿಜ ಇಟ್ಕೊಂಡಿರ್ಬೇಕು. ಕಚ್ಚೋ ಹುಚ್ಚನಾಯಿನೇ ಅಟ್ಟಾಡ್ಸ್ಕೊಂಡು ಕಚ್ಚೋ ನಾನು ಪಕ್ಕದಲ್ಲಿ
ಬ್ರೇಕ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. ಅಲ್ಲ ಹಂಗೆ ಒಟ್ಟಾಗಿ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಒಟ್ಟಾಗಿ. ಆಯ್ತು, ಒಂದ್ ತುಂಡು ಹಾಕಪ್ಪ. ಒಂದ್ ತುಂಡಾಕನ ಬ್ಯಾಕಲ್ ಗ್ಯಾಂಗು ಕೈಯಲ್ಲಿ ಲಾಂಗ್ ಇದ್ರೆ ಸಾಲಲ್ಲ, ತಲೆಲಿ ಮೂಳೆ ಎದೆಲಿ ಖನಿಜ ಇರ್ಬೇಕು. ಅಷ್ಟೇ. ಬ್ಯಾಕ್ ತಿರ್ಕೊಂಡು ಹೇಳಿ, ತಿರ್ಗಾ. ಬ್ಯಾಕಲ್ ಗ್ಯಾಂಗ್ ಕೈಯಲ್ಲಿ ಲಾಂಗ್ ಇದ್ರೆ ಸಾಲಲ್ಲ, ತಲೆಯಲ್ಲಿ ಗಾಯ ಆಗಿರ್ಬೇಕು. ತಲೆಲಿ ಮೂಳೆ ಖನಿಜ, ಎದೆಲಿ ಖನಿಜ. ತಲೆಯಲ್ಲಿ ಕಲೀಜ ಮೂಳೆ ಎದೆಲಿ ಖನಿಜ ಇರ್ಬೇಕು. ಈಗ ಒಂದು ಸರಿ ಹೇಳ್ಬಿಡಿ. ಬ್ಯಾಕಲ್ಲಿ ಗ್ಯಾಂಗ್ ಕೈಯಲ್ಲಿ ಲಾಂಗ್ ಇದ್ರೆ ಸಾಲಲ್ಲ, ಬಾಕಿ ಡೈಲಾಗ್ ಬರಲ್ಲ. ಕೂಲಿ ಸೌಂಡ್ ಎಲ್ಲ ಹಾಕ್ಸಿದಲ್ರಿ ರೀ. ಅಯ್ಯೋ, ಅಟ್ಲೀಸ್ಟ್ ಇದೆ ಅಂದ್ರೆ ಹೋಗ್ಲಿ ಬಿಡ. ನೆಕ್ಸ್ಟ್ ಡೈಲಾಗ್. ಬಿಲ್ಡಪ್ಗೆ ಗಾಬರಿ ಆಗಿದ್ದು ನೆಕ್ಸ್ಟ್ ಬಿಡು. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿ ಆಗದೆ ಇರೋ ಹೆಣ್ಣನ್ನ, ವರ್ಮಾನ ಇಲ್ದೇ ಇರೋ ಗಂಡನ, ಮಚ್ಚ ಬಿಟ್ಟಿರೋ ರೌಡಿನ ಈ ಸಮಾಜ ಬೆಲೆ ಕೊಡಲ್ಲ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ತಾಯಿಗೆ ಇರೋ ಹೆಣ್ಣಿಗೂ ವರ್ಮಾನ ಹೋಗ್ಲಿ ಬಿಡ್ರಿ. ಹಿಂಗೋಸ್ಕರ ಈಸಿಯಾಗಿ ಲಾಸ್ಟ್ ಏನ್ ನಮ್ಮನ್ ಕಂಡ್ರೆ ಊರ್ಕೊಳ್ಳೋರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಇಷ್ಟೇ ಡೈಲಾಗ್. ಓಕೆ, ಮ್ಯೂಸಿಕ್. ಕೂಲಿ ಸೌಂಡ್ಗೆ ಹೆದರ್ಕೊಂಡ್ಬಿಡ್ತೀರ. ಕೂಲಿ ಸತ್ ಹೋಗ್ತಾ ಇದೆ ಅಲ್ಲಿ. ನನ್ನನ್ ಕಂಡ್ರೆ ಉರ್ಕೊಂಡ್ರು ಒಬ್ರ ಇಬ್ರ, ದುಶ್ಮನ್ ಕಹಾ ಹೈ, ಊರ್ ತುಂಬಾ ಹೈ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು, ಇಲ್ಲಂದ್ರೆ ಸಮಾಜ ಬೆಲೆ ಕೊಡಲ್ಲ. ರೆಡಿ, ಆ ಕಡೆ ತಿರುಗಿ, ಹುಲಿ ಬರ್ಬೇಕು ತಿರ್ಗಾ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಾದ್ರೆ ಚಿಲ್ಲರೆ ಕೆಲಸ ಮಾಡ್ಬೇಕು, ಊರ್ ತುಂಬ ಸಾಲ ಮಾಡ್ಬೇಕಂತ. ಕರೆಕ್ಟ್ ಆಗಿರೋದು, ಪರ್ಫೆಕ್ಟ್ ಇಲ್ಲ. ಗಿಚ್ಚಿ ಗಿಲಿ ನೋಡಿ ನಿಮ್ ಊರ್ ಕಡೆ ಏನಂತ ಇದಾರೆ ಎಂದೆ. ಇದು ನಿಂಗೆ ಬೇಕಿ ತಗೊಳ್ತೀವಿ. ಬೇಕಾ ನಿನ್ ಬೇಕಿದ್ದ ಅಂತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹುಲಿ, ಥ್ಯಾಂಕ್ ಯು. ಮಗ ಚೆನ್ನಾಗಿ ಓದ್ಲಿ ಅಂತ ಅಮ್ಮ ಮನೆಗೆ ಟ್ಯೂಷನ್ ಟೀಚರ್ನ ಕರ್ಸಿದ್ರೆ ಮನೆಯಲ್ಲಾಗೋ ಅವಾಂತರಗಳೇ ಬೇರೆ. ಏನ ತೊಂದರೆ ತಾಪತ್ರೆ ಅಂತ ತೋರ್ಸೋದಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಲ್ಯಾಗ್ ಮಂಜು, ಮಾನಸ, ನಂದೀಶ್ ಹಾಗೂ ವಿಶೇಷ ಪಾತ್ರದಲ್ಲಿ ಜಾಹ್ನವಿ. ನಾನ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನ್ರಿ. ಯಾಕೆ? ಇದು ನಿಮ್ ಮೊದಲನೇ ಸ್ಕಿಟ್ ಅಲ್ವಾ? ನೀವ್ ಈ ಸ್ಕಿಟ್ ಅಲ್ಲಿ ಗೆಲ್ಲಬೇಕು ಅಂತ ಪೂಜೆ ಮಾಡ್ಸ್ಕೊಂಡ್ ಬರ್ತೀನಿ. ಸ್ಕಿಟ್ ಗೆಲ್ಲಿ ಅಂತ ಪೂಜೆ ಮಾಡ್ಸಕ್ಕೆ ನಾನೇನು ಕಾಂಜಿ ಪಿಂಜಿ ನನ್ನ ಮಗ ಅಲ್ಲ. ಮಂಜ, ಯಾಕೆ ಮಂಜ? ಈ ಸ್ಟೇಜ್ ಈಗ ನನಗೆ ವಸ್ತು, ಫೀಲ್ಡ್ಗಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಲ್ಯಾಗ್ ಮಂಜು ಅವರೇ. ಸಾಧು ಸರ್ ಮಾತಾಡ್ಸ್ರಿ. ಅಯ್ಯೋ, ಸಾಧು ಸರ್ ಮಾತಾಡ್ಸೋ ಅವಶ್ಯಕತೆ ಇಲ್ಲ, ನಂದು ಅವ್ರದ್ದು ರಕ್ತ ಸಂಬಂಧ. ಅದೇನ್ರಿ? ಬೇಕಂದ್ರೆ ಅವ್ರನ್ನ ಕೇಳು. ಸಾಧು ಸರ್. ಹೌದು, ರಕ್ತ ಕಿತ್ತೋಗೋ ಲೆವೆಲ್ ಅಲ್ಲಿ ಸಂಬಂಧ. ಸರಿ ನಾನು ಹೋಗಿ ತಿಂಡಿ ಮಾಡ್ತೀನಿ. ಪಾಪುನ ಸ್ವಲ್ಪ ಆಟಾಡ್ಸಿ. ಪಾಪುನ ಇವನು ಪಾಪಸ್ ಕಳ್ಳಿ ಇದ್ದಂಗ ಅವನು. ಸರಿ ನಮ್ಮ ಹೇಳ್ತೀನಿ. ತಂಗಿ ಮದ್ವೆ ಇದೆಯಲ್ಲ, ನಾನು ಪಾಪು ಹೋಗ್ ಬರ್ತೀವಿ. ನೀವು ಮನೆ ಕಡೆ ಜೋಪಾನ. ಕರ್ಕೊಂಡೋಗಿ ಪಾಪಸ್ ಕಳ್ಳಿನ ಇಲ್ಲಿದ್ರೆ ಚುಚ್ಚುತ್ತಾ ಇರ್ತಾನೆ. ಹಲೋ. ರೀ, ಇವ್ ನೋಡಿದ್ರಾ?
ಇವ್ ನನ್ನ ಮಗ ಅಲ್ವಂತ ನನಗೆ ಮುಂಚೆಯಿಂದ ನಿನ್ ಮೇಲೆ ಅನುಮಾನ ಇತ್ತು. ರೀ ಅದಲ್ಲ ರೀ, ಈ ನನ್ ಮಗ ಸರಿಯಾಗಿ ಓದ್ತಾ ಇಲ್ವಂತೆ. ಯಾಕ ಓದ್ತಾ ಇಲ್ಲ? ಓದು ಅಂದ್ರೆ ಹತ್ತಿ ಬಾರನ ಕಬ್ಬಣ ಬರ, ನೀನ್ ಏನ್ ಗುಜರಂಗಲ್ ಕೆಲಸ ಮಾಡಕ್ ಹೋಗ್ತೀಯಾ? ಹೊಡಿಬೇಡ್ರಿ. ಅಲ್ಲ ರೀ, ಇವ್ನೇನಾದ್ರೂ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರೆ ಏರಿಯಾದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡೋದ್ ಹೆಂಗೆ ರೀ? ಮತ್ತೆ ನಮ್ದು ಎಜುಕೇಟೆಡ್ ಫ್ಯಾಮಿಲಿ ಅಲ್ವಾ? ಅದಕ್ಕೆ ನೀವೇ ಇವನಿಗೆ ಟ್ಯೂಷನ್ ಮಾಡಿ. ಯಾವನ್ಗೆ ಹೇಳ್ತದೆ ಟ್ಯೂಷನ್ ಮಾಡು ಅಂತ? ನಾನು ದೊಡ್ಡ ಕಂಪನಿಗೆ MD, ಇವನು ವ್ಯಾಲಿ ಆಫ್ MD, ಐ ನೋ RMD. ಏನಂದೆ? ಹೊಡಿಬೇಡ್ರಿ, ನಾನು ವ್ಯವಸ್ಥೆ ಮಾಡ್ತೀನಿ. ಹಲೋ, ಒಂದ್ ಟ್ಯೂಷನ್ ಟೀಚರ್ ಬೇಕಿತ್ತಲ್ಲ? ಹಾ ಸರಿ ರೀ, ಯೋಚನೆ ಮಾಡ್ರಿ, ಫೀಸ್ ಎಲ್ಲ ಗಾಡಿ ಕೀ ಕೊಡು, ನಾನು ಅರ್ಜೆಂಟ್ ಹೋಗ್ಬೇಕು. ಅಯ್ಯೋ ಸರಿ ಆಯ್ತು. ಟ್ಯೂಷನ್ ಮಾಡು, ಅವ್ನು ಜೂಜಾಡೋದು ಹೇಳ್ಕೊಡು, ಇನ್ನೊಂದು ಹೇಳ್ಕೊಡು, ಮತ್ತೊಂದು ಹೇಳ್ಕೊಡು ಅಂತ ಎತ್ತಳಲೆ ಹೋಗಲೆ ಓಡ್ಕೊಂಡು ಓಡಾಡ್ರಿ. ಇವರೇ ಟ್ಯೂಷನ್ ಟೀಚರ್. ಹಾಯ್. ನನ್ನ ಹೆಸರು ಮಂಜು. ನನ್ನ ಹೆಸರು ಕರ್ಪೂರ. ಇನ್ನು ಯಾರು ಬೆಂಕಿ ಹಚ್ಚಿಲ್ಲ ಅನ್ಸುತ್ತೆ. ಕೀ ತಗೊಳ್ಳೆ, ಒಳಗಡೆ ಇಡು. ಯಾಕ್ರಿ? ನನ್ನ ಮಗನ್ ಭವಿಷ್ಯ ನನಗೆ ಮುಖ್ಯ. ಮನೆ ಟೀಚರ್ ಬಂದಿದ್ದಾರೆ. ಅದೀಗ ತಾನೇ ಆಗಲ್ಲ ಅಂದ್ರೆ ಅವ್ನು ನನ್ ಕೊಡ್ತಾರ ಕಣೆ, ಅವ್ನ ಜವಾಬ್ದಾರಿ ಎಲ್ಲ ನಾನ್ ನೋಡ್ಕೋಬೇಕು ತಾನೆ. ಅರಿ ಅದೆಲ್ಲ ಏನು ಬೇಡ, ನಾನು ನೋಡ್ಕೋತೀನಿ. ನೀವು ಹೇಳ ಇಲ್ಲಿ, ನೀನು ಮದುವೆಗೆ ಹೋಗ್ಬೇಕಂದ ತಾನೆ? ಹೌದು. ಹೋಗು. ಅಲ್ಲ ರೀ, ಹೋಗು ನೀನ್ first. ನಿಜವಾಗ್ಲೂ ಹೊಡೆದಿಯಲ್ಲ ಮಂಜ. ಶುರು ಮಾಡೋಣ. ಅಯ್ಯೋ, ನಾನು ಅದಕ್ಕೆ ಕಾಯ್ತೈತೆ ಬಂದೆ. ಅಯ್ಯೋ, ನಾನ್ ಹೇಳಿದ್ದು ಮಗುಗೆ ಪಾಠ ಶುರು ಮಾಡೋಣ ಅಂತ. ಪಾಠ ನಾನಲ್ಲ, ಆಟ ಅನ್ಕೊಂಡೆ. ನೀವು ತುಂಬಾ ತಮಾಷೆ ಮಾಡ್ತೀರಾ. ತಮಾಷೆಗೆ ನನ್ನ ಮಗ ಹುಡ್ದ, ಸೀರಿಯಸ್ ಮಾಡಿದ್ರೆ ಇನ್ನು ಎಷ್ಟು ಹುಡ್ತಾ ಇದ್ವೇನೋ. ಕರ್ಪೂರ ಅವ್ರೆ, ಇವಾಗ ಮಾತಾಡ್ಸಿ. ನೀವು ನನ್ನನ್ನ ಇವಾಗ ಸೀಸನ್ 3 ಒಂದು ಕಳೆ ಬಂತು. ಗೊತ್ತಾಯ್ತಪ್ಪ, ನಿನ್ ಮುಖದಲ್ಲೂ ಅದೇ ಬರ್ತಾ ಇದೆ. ಬಾರಪ್ಪ ಇಲ್ಲಿ. ನಾನು ಬರಲ್ಲ. ಅಮ್ಮ ಕರಿತಾ ಇದ್ದಾರೆ, ಹೋಗು. ಅಮ್ಮನ ಚಿಕ್ಕಮ್ಮ. ಅಮ್ಮ ಅಂದ್ಬಿಟ್ನ? ಅಯ್ಯಯ್ಯೋ ಸಾರಿ, ಏನೋ ಗೊತ್ತಿಲ್ದ ನಾನು ಅಮ್ಮ ಅಂದ್ಬಿಟ್ಟೆ. ದಯವಿಟ್ಟು ಪ್ಲೀಸ್ ನನಗೆ ಕ್ಷಮಿಸಿ, ನನ್ಗೆ ಗೊತ್ತಿಲ್ಲ. ಏನ್ ನಿನ್ ಹೆಸರು? ವಾಪಸ್ ಕಳ್ಳಿ. ನರಸಿಂಹರಾಜು. ಹೌದಾ, ವೆರಿ ಸ್ವೀಟ್ ನೇಮ್. ಥ್ಯಾಂಕ್ ಯು. ನಾನ್ ನಿಂಗೊಂದ್ ಪ್ರಶ್ನೆ ಕೇಳ? ಕೋಳಿ ಮೊದ್ಲು ಬಂದಿದ್ದ, ಮೊಟ್ಟೆ ಮೊದ್ಲು ಬಂದಿದ್ದ? ಮೇಡಮ್, ನಮ್ ಮನ್ಸು ಒಳ್ಳೇದಾದ್ರೆ ಈ ಮೊಟ್ಟೆ ಕೋಳಿ ಎಲ್ಲ ಯಾಕೆ, ಲಾಲಿಪಾಪ್ ಸಾಕು, ಏನಂತೀರಾ ಅಲ್ವಾ? ತಾಯಿಗೆ ಕೈ ಮುಗಿಸಿ ಆ ದೇವ್ರು ಒಳ್ಳೇದ್ ಮಾಡ್ತಾನೆ, ಏನಂತೀರಾ ಅಲ್ವಾ? ನಾನೇನೋ ಕೇಳಿದ್ರೆ ಇವನೇನೋ ಹೇಳ್ತಾ ಇದ್ದಾನೆ. ನನ್ನ ಮಗ ಒಂದ್ ಸ್ವಲ್ಪ ಎಡವಟ್ಟೆ. ಮೊಟ್ಟೆ ಕೋಳಿ ಯಾಕೆ ಅಂದ್ರೆ ಮಂಜು, ಹೊಡಿಬೇಡಿ. ಮಂಜು, ನಮ್ ಮಗ ಹೊಡಿಬೇಡಿ. ಮಂಜು, ನಮ್ ಮಗ ಹೊಡಿಬೇಡಿ. ಅಂದ್ರೆ ನಿಮ್ ಮಗು ಹೊಡಿಬೇಡಿ ಅಂದೆ. ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಹಳೆಡೋ ಪರಿಮಳನೇ ನೆನಪಾಗ್ತಾಳೆ. ನಿಮ್ಗೂ ಲವ್ ಸ್ಟೋರಿ ಇದೆಯಾ? ಅಂದ್ರೆ ನಾನು ಕಿತ್ತೋದ್ ನನ್ ಮಗನ. ವೆರಿ ಇಂಟ್ರೆಸ್ಟಿಂಗ್. ನನ್ನ ಹೆಸರು ಕನಕಮೂರ್ತಿ ಅಂತ, ನಮ್ಮ ಅಪ್ಪನ ಹೆಸರು ಸತ್ಯಮೂರ್ತಿ ಅಂತ. ನಾನು ಪರಿಮಳ ತುಂಬಾ ಇಷ್ಟಪಡ್ತಾ ಇದ್ದೆ, ಅವಳಿಗೋಸ್ಕರ ಪ್ರಾಣನೇ ಕೊಡ್ತಾ ಇದ್ದೆ. ನಾನು ತುಂಬಾ ಇಷ್ಟಪಡ್ತಾರೆ ನಮ್ಮ ಅಪ್ಪನ್ ಗೊತ್ತಾಗಿ ಮದುವೆನ ಫಿಕ್ಸ್ ಮಾಡಿದ್ರು. ಅದು ಪರಿಮಳ ಏನಂದ್ಲು? ಸಿಟಿಲಿ ಓದ್ತಾ ಇರೋ ನಾನೆಲ್ಲಿ, ಹಳ್ಳಿಲಿ ದನ ಮೇಯಿಸೋ ಅಂಡ್ರ ಬೇವರ್ಸಿ ನೀನೆಲ್ಲಿ? ಅಳ್ಬೇಡಿ.
ಮಲ್ಲಿಗೆಗಿಂತ ಬಲವಂತ ಪ್ಲಾನ್ ಮಾಡಿದ್ದೆ ಈ ಟೈಮಲ್ಲೇ ಹಾಡಾಕ್ಬೇಕಾ? ನಾನು ಆಡಕ್ಕಿಲ್ಲ, ರೀಲ್ಸ್ ನೋಡ್ತಿದ್ದೆ ಪಾಪ. ಮಂಜ ನಿಮ್ಮ ಅಪ್ಪ ಸತ್ಯಮೂರ್ತಿ ನೋಡಿಲ್ಲ ಕೂತವ್ರೆ. ನಾನು ಇವಾಗ ಎಂಟ್ರಿ ಆಗ್ತಾರ ಅವ್ರು ಅನ್ಕೋತಾ ಇದ್ದೆ. ಮಂಜು, ನಿಮ್ ಲವ್ ಸ್ಟೋರಿಗೂ ಸೂರ್ಯವಂಶ ಸಿನಿಮಾಗೂ ತುಂಬಾನೇ ಮ್ಯಾಚ್ ಆಗ್ತಾ ಇದೆ. ನೀವು ಕನ್ನಡ ಸಿನಿಮಾ ನೋಡಲ್ಲ ಅಂದ್ರೆ? ಅದು 6 ಭಾಷೆಗೆ ರೀಮೇಕ್ ಆಗಿದೆ. ರೀಮೇಕ್ ಆಗಿದೆ ರೀಮೇಕ್ ಆಗಿದೆ ಅಂತ ಕಣ. ಹೋಗಿದೆ ಅಂತೆ. ಮಂಜು, ಅಂದಂಗೆ ಆ ಪರಿಮಳ ಏನಾದ್ಲು? ಇವನು ಮೆಟ್ರ ಮೇಲೆ ಕಾಲೇಜ್ ಸಾಯಿಸ್ಬಿಟ್ನಲ್ಲ. ನೀ ಕೂತ್ಕೊಳ್ಳಿ. ಓಕೆ. ತರ್ಲೆ ನನ್ ಮಗ ಅವ. ಏನ್ ಬುಕ್ಸ್ ಓದ್ತಾ ಇದೀರಾ? ಹೌದು. ಯಾರ್ದು? ಶೇಕ್ಸ್ಪಿಯರ್ ನನ್ನ ಫ್ರೆಂಡೇ. ಮೊನ್ನೆ ಇಲ್ಲಿ ನಾಗರಬಾವಿಯಲ್ಲಿ ಬಿಡಿ ಸೆಟ್ 2 ಕೊಡಿಸ್ತೆ. ನಿಮ್ದು ಯಾವ್ರು? ನಂದು ಕೋಲಾರ. ನಮ್ಮಪ್ಪ ಚಿನ್ನದ ಗಣಿಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಕೂಲಿ ಕೆಲಸ ಮಾಡ್ಕೊಂಡೆ ಇಂತ ಚಿನ್ನದ ಗಣಿ ಎತ್ಬಿಟ್ಟವನಲ್ಲ. ಇನ್ನು ಬಂದಾಗಿಂದ ತುಂಬಾ ಹೊಗಳ್ತಾ ಇದ್ದೀರಾ. ಎಷ್ಟ್ ಜನ ಮಕ್ಳು? ನಮ್ಗೆ ಕಡು ಬಡತನ ಇತ್ತು. ಕಾಟಾಚಾರಕ್ಕೆ ಅಂತ 5 ಜನ ಹೆತ್ತಿದ್ರು. ಕಾಟಾಚಾರಕ್ಕೆ 5 ಮಕ್ಳು ಹುಡ್ಸವ್ನೆ. ಇನ್ನು ಕರೆಕ್ಟ್ ಆಗಿ ಕಾನ್ಸಂಟ್ರೇಷನ್ ಮಾಡಿದ್ರೆ 12. ಏನೇ ಹೇಳಿ ಜನ ಅವ್ರೆ, ಬಡತನಕ್ಕೆ ಮಕ್ಕಳು ಜಾಸ್ತಿ. ಹೌದು. ಮಾಡಕ್ ಕೆಲ್ಸ ಇರಲ್ವಲ್ಲ. ಇನ್ನೊಂದ್ ಏನ್ ಗೊತ್ತಾ, ನಂಗ್ ಚಿಕ್ಕ ವಯಸ್ಸಿಂದ ಡ್ಯಾನ್ಸರ್ ಆಗ್ಬೇಕು ಅಂತ ತುಂಬಾ ಆಸೆ. ಹಲೋ ಪ್ರಭುದೇವ್ ಅವ್ರ? ಫ್ರೀ ಇದ್ದೀರಾ? ನಾನ್ ಬಿಜಿ ಇದ್ದೀನಿ, ಆಮೇಲೆ ಮಾಡ್ತೀನಿ ರೀ. ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಇದೆಯಾ? ಬಹಳ ಕ್ಲೋಸು. ರಿಯಲಿ ಯು ಆರ್ ಗ್ರೇಟ್. ನಂಗೆ ಇನ್ನೊಂದು ಆಸೆ ಏನ್ ಗೊತ್ತಾ? ಏನು ಜನ? ಈ ಕಲರ್ಸ್ ಕನ್ನಡದಲ್ಲಿ ಆಂಕರ್ ಆಗ್ಬೇಕು ಅಂತ ತುಂಬಾ ಆಸೆ. ಹಲೋ ಪ್ರಕಾಶ್, ಹೇಗಿದ್ದೀರಾ? ಒಂಚೂರು ಮಾತಾಡ್ಬೇಕಾಯ್ತು, ಸ್ನೇಹಿತರಿದ್ರು. ಆಮೇಲೆ ಮಾಡ್ತೀನಿ ಬಿಡಿ, ಬಿಜಿ ಇದ್ದೀನಿ. ಮಂಜು, ಏನೇ ಹೇಳಿ ನಿಮ್ ನೆಟ್ವರ್ಕ್ ಇದೆಯಲ್ಲ, ಸೂಪರ್. ನೆಟ್ವರ್ಕ್ ಇದೆ, ನಾನು ಯಾವಾಗಂದ್ರೆ ಹೋಗಿ ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ, ಅವಶ್ಯಕತೆ ಇದ್ರೆ ಅಷ್ಟೇ. ಅಂದಂಗೆ ಒಳ್ಳೆ ಡ್ಯಾನ್ಸರ್ ಅಂದಲ್ಲ? ಹೌದು. ಒಳ್ಳೆ ಸಾಂಗ್ ಡ್ಯಾನ್ಸ್ ಮಾಡ್ತೀಯಾ? ಸೋರೆ ಏನ್ ಹೇಳಿ, ಸಕ್ಕ ಡ್ಯಾನ್ಸ್ ಮಾಡ್ತಾರ ನೀವು. ಡ್ಯಾನ್ಸ್ ಅಲ್ಲಿ 100ಕ್ಕೆ 100%. ಇಷ್ಟು ಬೇಗ ಬರೀ ಅವಶ್ಯಕತೆ ಏನಿತ್ತು? ನಿಧಾನಕ್ಕೆ ಬರ್ದಿದೆ, ತಲೆ ಒಳಗಡೆ ಹೋಗ್ತಾ ಇತ್ತು. ಆ ಬುಕ್ಸ್ ಇದೆ, ಓದು. ನಾನು ಆಮೇಲೆ ಕ್ವಶನ್ ಕೇಳ್ತೀನಿ ನಿಮಗೆ, ಓದೋ, ಓದ್ಕೋ. ಹಾ, ನೀವು ಲವ್ ಏನು ಮಾಡಿಲ್ವಾ? ನನ್ ಲವ್ ಸ್ಟೋರಿ ಬಗ್ಗೆ ಮಾತಾಡಕ್ ಮುಂಚೆ ಎಷ್ಟೊತ್ತಾಯ್ತು ಮನೆಗ್ ಬಂದು? ಮನೆ ತೋರ್ಸಿ. ಅಯ್ಯೋ ಮರ್ತೇ ಬಿಟ್ಟಿದ್ದೀನಿ ನಾನೇ. ಬನ್ನಿ ನೋಡಿ, ಮೈಕಲ್ ಜಾಕ್ಸನ್ ಅಷ್ಟೇನ್ ಮೊನ್ನೆ ಕಳ್ಸಿದ್ದು. ಹೌದು, ಅದೇ ಇದೆ. ನಂಗೆ ನೋಡ್ತಿರಲ್ಲ, ಮಲ್ಕಳಿ. ಚೆಕ್ ಮಾಡಿ, ಅಯ್ಯೋ ಚೆಕ್ ಮಾಡಿ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ನಿಮ್ಗೆ ಇನ್ನೊಂದು ವಿಶೇಷನೇ ಹೇಳದ್ ಮರ್ತ್ಬಿಟ್ಟೆ. ಈ ಸ್ವಿಚ್ ಇದೆಯಲ್ಲ, ಇದನ್ನ ಆಫ್ ಮಾಡ್ಬಿಟ್ರೆ ಕತ್ಲಾಗ್ಬಿಡುತ್ತೆ. ನಿಮ್ಗೆ ಡೌಟ್ ಬರ್ತಾ ಇರ್ತಾನೆ. ಈಗ ನೋಡಿ. ಹಲೋ ಅಮ್ಮ, ಇಲ್ಲಿ ಡ್ಯಾಡಿ ನಾನು 200 ಕೋಟಿ ಕಂಪ್ನಿ ಒಡೆಯ ಇರ್ಬೋದು, ಆದ್ರೆ ಇಲ್ಲಿ ಮನೇಲಿ ಮಗನ್ಗೆ ಎಜುಕೇಶನ್ ನೋಡ್ಕೋಬೇಕು, ಕಂಪ್ನಿ ನೋಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ರೀ. ಪಾಪು, ಅಪ್ಪನ್ಗೆ ತೊಂದ್ರೆ ಕೊಡ್ಬೇಡ. ನೀನ್ ಹೋಗಿ ಟ್ಯೂಷನ್ ಮಿಸ್ ಹತ್ರ ಪಾಠ ಹೇಳ್ಸ್ಕೋ. ಇಲ್ಲ, ತುಂಬಾ ಬ್ರಿಲಿಯಂಟ್ ಬಿಡಿ. ನೀವ್ ಯಾರು ಲವ್ ಮಾಡಿಲ್ವಾ? ಈ ಹುಡುಗರು ಒಬ್ರನ್ನೇ ಪ್ರೀತಿಸ್ತಾರೆ ಅಂತ ನಂಗೆ ನಂಬಿಕೆನೇ ಇಲ್ಲ. ಒಬ್ಬರನ್ನೇ ಯಾಕೆ ಇಷ್ಟಪಡ್ಬೇಕು? ಎಲ್ಲರನ್ನೂ ಇಷ್ಟಪಟ್ರೆ ಅವ್ರಿಗೊಂಚೂರು ಎಕ್ಸ್ಪೀರಿಯನ್ಸ್ ಇರುತ್ತೆ. ಮಂಜು, ಏನ್ ಗೊತ್ತಾ, ಸರ್ಪ್ರೈಸ್ ಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಮೈಸೂರ್ ಪಾಕು, ಮಲ್ಗೆ ಹೂವು ಯಾರಾದ್ರೂ ಕೊಟ್ರೆ ತುಂಬಾ ಖುಷಿ ಆಗತ್ತೆ. ಆಲ್ರೆಡಿ ಕಂಟೆಂಟ್ ಅಲ್ಲಿ ಇದ್ದಾಳೆ, ನನಗೆ ಗೊತ್ತಾಗಿಲ್ಲ. ಒಂದ್ ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ.
ಸಾಲ್ವ್ ಮಾಡ್ತಾ ಇದ್ಯಾ? ಡ್ಯಾಡಿ ಚೆನ್ನಾಗಿ ಪಾಠ ಮಾಡ್ತಾ ಇದ್ರಿ. ಟೀಚರ್ ಅಮ್ಮ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ? ಚೆನ್ನಾಗಿ ಕಲಿತಾ ಅಂತಾನೆ. ಬಂದೇ ಇರಿ ಒಂದ್ ನಿಮಿಷ. ಜಾನು, ಅಯ್ಯೋ ಮಂಜು, ನೀನ್ ಏನೇ ಮಾತಾಡು ಸುಮ್ನೆ ಕೂತ್ಕೊಳ್ಬೇಕಷ್ಟೇ. ನೀನ್ ಸುಮ್ನೆ ಬಾ. ಏನ್ ಗೊತ್ತಾ? ಮಾತಾಡ್ಬೇಡ, ಸುಮ್ನೆ ಕೂತ್ಕೋ. ಕೂತ್ಕೊಳ್ಳಿ. ಮಾತಾಡ್ಬೇಡ. ಮಾತಾಡಾಯ್ತಲ್ಲ. ಅಂಗಡಿಗೆ ಹೋದೆ, ಮೈಸೂರ್ ಪಾಕ್ ಸಿಗ್ಲಿಲ್ಲ, ಮಲ್ಲಿಗೆನೂ ಸಿಗ್ಲಿಲ್ಲ, ಕನಕಾಂಬ್ರ ತಂದಿದ್ದೀನಿ. ತಗೋ, ನಿನ್ ಕನಕಾಂಬ್ರ ಅಂದ್ರೆ ಇಷ್ಟ ಅಲ್ಲ, ಮುಡಿಸ್ತೀನಿ ತಗೋ. ಡ್ಯಾಡಿ, ಮಮ್ಮಿ. ಸುಮ್ ಕೂತ್ಕೊಳ್ಳದೆ, ಇಂಥ ಟೈಮಲ್ಲಿ ಮಮ್ಮಿ ಅಂತೆ. ಮಮ್ಮಿ ನನ್ ಮುಡ್ಸು, ಸುಮ್ಮನೆ ಇರ್ರಿ. ಎಪ್ಪಡ್ರಾ ರೀ ಏನ್ರೀ ಮಾಡ್ತಾ ಇದ್ದೀರಾ? ಇವಳಿಗೆ ನನ್ನ ಹೆಂಡತಿಗೆ ಕನಕಾಂಬ್ರ ಅಂದ್ರೆ ಇಷ್ಟ, ಅದಕ್ಕೆ ಅರ್ಧ ಮಾತು ತಂದಿದ್ದೀನಿ ಅಂತ ಹೇಳ್ತಾ ಇದ್ದೆ. ಅವಳು ಬಹಳ ಇಷ್ಟ, ಪ್ರಾಣ. ಹೌದ್ರಿ ತಗೋ. ಹ. ರೀ ನಾನ್ ಬಂದಿದ್ದೀನಿ ಅಂತ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ನೀನ್ ನನ್ನ ಅರ್ಧಾಂಗಿ ಅಲ್ವೇನೆ, ನನ್ನ ನಾಡೇ ಮಿಡಿತಾ ನನ್ನ ಎಣೆ ಎತ್ತಕ್ಕೆ ಬಂದಿರ್ತೇನೆ ನೀನು. ಅದ್ ಸರಿ, ನಿನ್ ಮದುವೆಗೆ ಹೋಗ್ತೀನಿ ಅಂದಲ್ಲ, ಇಷ್ಟ ಬೇಗ ಬಂದ್ಬಿಟ್ಟಿಗೆ. ಅಯ್ಯೋ ನನ್ ತಂಗಿಗ್ ಮದ್ವೆ ಇಷ್ಟ ಇಲ್ಲ ಅನ್ಬಿಟ್ಟು ಯಾವನ್ ಜೊತೆ ಓಡೋದ್ಲು. ಓಡಾಗ ಬದ್ಲು ಹೋಗ್ಬಿಟ್ಟಿದ್ರೆ ಇನ್ನ 3 ದಿನ ಅಲ್ಲೇ ಇರ್ತಾ ಇದ್ದಲ್ಲ. ಜಿಲೇಬಿ ಕೊಡ್ತೀನಿ ಬಾ. ನಾನ್ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅನ್ಕಂಡೆ. ಮಂಜು, ನಿಮಗ್ ನಿಮ್ ಹೆಂಡತಿ ಕಂಡ್ರೆ ಫುಲ್ ಭಯ. ಯಾವನಿಗೆ ಹೇಳ್ತಾ ಇದೀರಾ? ಅದೆಲ್ಲ ಎದುರ್ಕೊಳ್ಳೋದಲ್ಲ, ಒಂದು ಮರ್ಯಾದೆ ಗೌರವ ಕೊಡೋದಷ್ಟೇ. ಓ ಹೌದಾ? ಹಾಗಾದ್ರೆ ನಿಮ್ ಹೆಂಡತಿ ಎದುರುಗಡೆ ನನ್ನನ್ನ ಹಗ್ ಮಾಡಿ ಕಿಸ್ ಕೊಡಿ ನೋಡೋಣ. ಲೇ ಇವಳೆ, ರೀ ಟೀಚರ್ಗೆ ಒಂದ್ ಲೋಟ ನೀರಂತೆ ತಗೋಬಾ. ತಂದೆ ಟೀಚರ್ ಅಮ್ಮ ನೀರ್ ತಗೊಳ್ಳಿ. ಲೇ ಯಾಕೆ ತಪ್ಕೊತಾ ಇದ್ಯಾ? ರೀ ಮುದ್ದಕ್ಕೆ ಕೊಡ್ತಾ ಇದ್ಯಾ? ರೀ ತಪ್ಕೊಂಡಿಲ್ಲ ರೀ, ನೀರ್ ಕೊಟ್ಟೆ. ಬೇಡ ಕಣೆ, ಈಗ ಇಲ್ಲಿಂದ ಹಂಗೆ ಕಾಣಿಸ್ತಾ ಐತೆ. ಹೌದಾ? ಈಗ ಇಲ್ಲಿ ನಿಂತ್ಕೊಂಡು ನೋಡು, ನಾನು ಸುಳ್ಳು ಹೇಳ್ತೀನ? ಅಯ್ಯೋ ಇದ್ಯಾಕ್ರಿ ತಪ್ಕೊತಾ ಇದ್ದೀರಾ? ಇದ್ಯಾಕ್ರಿ ಮುಟ್ಕೊಡ್ತಾ ಇದ್ದೀರಾ? ಅಯ್ಯೋ ರೀ ತಪ್ಕೊಂಡಿದ್ದೀರಾ? ಒಂದ್ ನಿಮಿಷ ಇರಿ. ನೀರ್ ಕುಡಿ. ಯಾಕೆ ಮುಟ್ಕೊಂಡಿಲ್ಲ? ದೂರ ನೀವು ನಿಂತಿದ್ದೀರಾ? ಅದ್ಯಾಕೋ ಅಲ್ಲಿಂದ ಹಂಗ್ ಕಾಣ್ತಾ ಇತ್ತು ರೀ. ಸುಳ್ಳು ಅಪ್ಪ ಸರಿಯಾಗಿ ಯಾಮಾರಿಸ್ತಾ ಇದ್ದಾನೆ. ನೀ ಇಲ್ದೇ ಇದ್ದಾಗ ಇವ್ನಿಗೆ ಟೀಚರ್ ಜೊತೆಗೆ ಏನೆಲ್ಲ ಮಾಡಿದಾನೆ ಗೊತ್ತಾ? ನಾನು ವಿಡಿಯೋ ಮಾಡಿದ ನೋಡ್ಬೇಕಾದ್ರೆ. ಅಯ್ಯೋ ನನ್ನ ಮಗನೇ, ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡ್ತೀಯನಾ? ಎಷ್ಟು ವರ್ಷದಿಂದ ಇಂಥ ಶ್ರೀರಾಮಚಂದ್ರ ಮೇಲೆ ಅನುಮಾನ ಪಡ್ತೀಯನೆ? ಮುಚ್ಚಲೆ ಜಾನಮ್ಮ. ಜಾನ್ ಅಂತೆ ಜಾನ್. ನಿನ್ನ ಅಜ್ಜಿ ಅಂದೆ. ನಿನ್ ಬಣ್ಣ ಏನಂತ ನನಗೆ ಗೊತ್ತಿಲ್ವಾ? ನಿನ್ ಮುಖವಾಡನ ಫೈಲ್ ಮಾಡೋದಕ್ಕೆ ನಾನ್ ಬಂದಿರೋದು. ಅಷ್ಟಕ್ಕೂ ನಾನ್ ಯಾರಂತ ಗೊತ್ತಾ ನಿನಗೆ? ಅವ್ನ್ ಫ್ರೆಂಡು. ಹೌದು. ಇಲ್ಲ ರೀ, ನಿಮ್ ತರ ನನ್ ಮಗನ್ ನಾನ್ ಸಾಕಲ್ಲ. ನನಗ್ ನಿಮ್ ತರ ಇವ್ನಾಗತ್ ನಂಗೊಂದ್ ಚೂರು ಇಷ್ಟ ಇಲ್ಲ. ನಿನಗೆ? ನನಗೆ ಇಷ್ಟ ಇಲ್ಲಮ್ಮ. ಮತ್ತೆ ಯಾಕೆ ಇಲ್ಲಿ ನಿಂತಿದ್ಯಾ? ನಡಿ ಹೋಗೋಣ. ಅಮ್ಮ ಒಂದ್ ನಿಮಿಷ, ನಂಗೆ ಹೊಡಿತೀಯಾ? ಅದು ತೀರಿಸ್ಕೊಂಡ ಕಳಿಸ್ಬಿಟ್ಟಲ್ಲಮ್ಮ. ಬಾ, ಪ್ರಭುದೇವ್ ಹತ್ರ ಡ್ಯಾನ್ಸ್ ಕಳಿಸ್ತೀನಿ ನಾನು. ಮಂಜ ಅಣ್ಣ, ವೆಲ್ಕಮ್ ಬ್ಯಾಕ್ ಮಂಜ. ಬಹಳ ಖುಷಿ ಆಯ್ತು ನೀನ್ ಬಂದಿದ್ದು. ಎಷ್ಟು ಖುಷಿ ಆಯ್ತು ಅಂದ್ರೆ ನಂಗೆ. ಅಲ್ಲ ಮಂಜು ನಂಗೆ ಸೈಡಿಗೆ ತಳ್ಳಿದ್ರ ಅರ್ಥ ಏನು? ಕೈಗಲ್ಲ ಹಿಂಗ್ ತಪ್ಕೊಂಡ್ರೆ ನೋಡಿ ನನಗೆ ಹತ್ರ ಇದ್ದಾನೆ ಅಂತ. ಅದು ಫಸ್ಟ್ ಇಂದ ರೂಢಿ ಮೇಡಮ್, ತಳ್ಕೊಂಡ್ ಬಂದು. ಬಹಳ ಖುಷಿ ಆಯ್ತು. ಆದ್ರೂ ಜಾನ್ವಿ ಅವರೇ, ಜಾನ್ವಿ ಅವ್ರೆ ಪ್ರೀತಿಯಿಂದ ಕರಿತಾ ಇದ್ದೀನಿ, ಕೇಳಿಸ್ಕೊ. ಜಾನು, ಜಾನು. ನೀನ್ ಇನ್ನೊಂದ್ಸಲಿ ಲೈಫಲ್ಲಿ ಹಾಡಾಗ್ತೀನಿ ಅಂತ ನಾನು ಬಂದ್ಬಿಟ್ರೆ. ಆದ್ರೂ
ನೀವಿಬ್ಬರ ಅವಶ್ಯಕತೆ ಸೀಸನ್ 3 ಗಿತ್ತು. ಸೀಸನ್ 3 ಗಿತ್ತು ನಿನ್ಗಿತ್ತು. ನಿನಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಅನ್ನೋ ಕೊರಗಲ್ಲೇ ಇದೆಯಾ ನೀನು. ಹಂಗೆ ಈ ತರ ಒಂದು ಫ್ಯಾಮಿಲಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಶ್ರುತಿ ಮೇಡಮ್? ಮಜಾ ಭಾರತದ ಒಬ್ಬ ಕಲಾವಿದ, ಅಲ್ಲಿ ಬೆಳೆದಂತ ಒಂದು ಕೂಸು ಮಗು ಮಂಜಣ್ಣ, ನಿಮಗೆ ಮತ್ತೆ ಗಿಲಿಗಿಲಿಗೆ ಸ್ವಾಗತ. ಬಹಳ ವರ್ಷ ಆಗಿತ್ತು ಮಂಜಣ್ಣ ನಿಮ್ ಪರ್ಫಾರ್ಮೆನ್ಸ್ ನೋಡಿ. ನಾವು ಆ ಮಜಾ ಭಾರತದಲ್ಲಂತೂ ಅದ್ ಎಷ್ಟು ಎಂಜಾಯ್ ಮಾಡಿದೀವಿ ಅಂತಂದ್ರೆ, ಕೊಟ್ಟಂತ ಪ್ರತಿ ಸ್ಕಿಟ್ಟಲ್ಲಿ ನಾವು ಸ್ಕಿಟ್ ಬಿಟ್ಬಿಟ್ಟು ನಿಮ್ಮಗಳ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅಷ್ಟು ನಿಮ್ಮ ಹೊಸತನಗಳು, ನಿಮ್ಮ ಇನ್ಪುಟ್ಗಳು ಪ್ರತಿಯೊಂದು ಸ್ಕಿಟ್ಟಲ್ಲಿ ಇರ್ತಾ ಇತ್ತು. ಆ ಕಾರಣಕ್ಕೆ ಮಂಜಣ್ಣ ಆ ಎತ್ತರಕ್ಕೆ ಹೋಗಿ ಬೆಳೆದಿದ್ದು. ಅದಾದ ನಂತರ ಎಲ್ಲವೂ ತಿರುಗಿ ನೋಡಿದ್ರೆ ಆ ಜರ್ನಿಗಳೆಲ್ಲ ಇತಿಹಾಸ ಅಂತ ನಮ್ಗೆ ಅನ್ಸುತ್ತೆ. ಮತ್ತೊಮ್ಮೆ ಮಂಜಣ್ಣನ ಇಲ್ಲಿ ನೋಡೋಕ್ಕೆ ಬಹಳ ಖುಷಿ ಆಯಿತು. ಆ್ಯಕ್ಟ್ ಮಾಡುವಾಗ ನಿಮ್ಮಲ್ಲಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಪ್ರತಿಯೊಂದು ಮಾತಿನಲ್ಲಿ ನಿಮಗಿರುವಂಥ ಹಿಡಿತ ಆಗಲಿ, ಅದು ನುರಿತ ಕಲಾವಿದನಿಗೆ ಇರುವಂಥ ಎಲ್ಲ ಅರ್ಹತೆ ನಿಮ್ಮಲ್ಲಿದೆ. ಅದನ್ನ ನೋಡೋಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮಂಜಣ್ಣ. ಅವನಿಗೆ ತಕ್ಕ ಮಗ. ಡೈಲಾಗ್ ಪಂಚಸ್, ಟೈಮಿಂಗು ಪರ್ಫೆಕ್ಟ್ ಆಗಿತ್ತು. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಕೋಮಲ್ ಸರ್, ಸಖತ್ ಎಂಜಾಯ್ ಮಾಡ್ತಾ ಇದ್ರಿ ನೀವು ಈ ಸ್ಕಿಟ್ಟು. ಹೌದು, ಯಾಕಂದ್ರೆ ಯೂಶುವಲ್ ಆಗಿ ಈ ತರ ಯಾಮಾರೋ ಹೆಂಡ್ತಿದ್ದೀರಿ ಯಾರ ಮನೇಲೂ ಇರಲ್ಲ. ಸತ್ಯವಾದ ಮಾತು. ಏನಕ್ಕೆ ಅಂದ್ರೆ ಒಂಚೂರು ವಾಸನೆ, ನಮ್ ರೆಗ್ಯುಲರ್ ಪರ್ಫ್ಯೂಮ್ ಬೇರೆ ಪರ್ಫ್ಯೂಮ್ ವಾಸನೆ ಬಂದ್ರೇನೆ ಕಂಡಿಡಿತಾರೆ. ಪಾಪ ಇವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅವರು ಮಂಜಣ್ಣ ಅವ್ರು ಮಾಡಿದ್ನೆಲ್ಲ ನೋಡಿ ಗೊತ್ತಾಗ್ದಂಗೆ ಇರೋಂತ ಅಬ್ಬೆ ಪರಿ ಹೆಂಡ್ತಿ ಅಂತೂ ಯಾರ ಮನೇಲಿ ಇರಲ್ಲ. ಏನ್ ಸರ್ ಇದು ಅನುಭವದ ಮಾತುಗಳ ಏನು? ಈಗ ಏನಕ್ಕೆ ಅಂದ್ರೆ ಪರ್ಸನಲ್ ನನ್ಗೂ ಅದೇ ಪ್ರಾಬ್ಲಮ್. ನಾವು ಆದ್ರೆ ನಂದು ಪರ್ಫ್ಯೂಮ್ ಚೇಂಜ್ ಆಗಲ್ಲ. ಮಂಜು ಅವರೇ, ನಿಮ್ ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾರ್ಡಿನರಿ. ಖಂಡಿತವಾಗ್ಲೂ ಬಿಗ್ ಅಪ್ಲಾಸ್ ಬರಬೇಕು ನಿಮ್ಮ ಇದಕ್ಕೆ. ಒಳ್ಳೇದಾಗ್ಲಿ, ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಈ ಸ್ಕಿಟ್ನ ಬಹಳ ಹತ್ರದಿಂದ ನೋಡ್ದಂತ ಸಾಧು ಸರ್. ಇವತ್ತು ನಾನು ಮಂಜುನ ಪರ್ಫಾರ್ಮೆನ್ಸ್ನ ಇಲ್ಲಿ ಸ್ಟೇಜ್ ಮೇಲೆ ನೋಡಿದೆ. ಏನು ಒಂದು ಟೈಮಿಂಗ್ ಆರ್ಟಿಸ್ಟ್ ನಿಜಾಲ್ ಮಂಜು. ನಿಜಾಲು ಚಪ್ಪಾಳೆ ಹೊಡಿಬೇಕಂಡ್ರೆ. ಏನು ಡೈಲಾಗ್ ಡೆಲಿವರಿ, ಆ ಬಾಡಿ ಲ್ಯಾಂಗ್ವೇಜ್, ಇಷ್ಟೆಲ್ಲ ಬ್ಯಾಲೆನ್ಸ್ ಇದ್ದು ನಾನು ಮುಖ ಹೊಡೆದಾಕಿದ್ನಲ್ಲ ಅವನು. ಸರ್ ಆಕ್ಚುಲಿ ಸ್ಕಿಟ್ ಮಧ್ಯೆ ಏನೋ ಬಂತು. ಏನ್ ಸರ್ ಅದು? ಏನು ಮುಖ ಹೊಡಿಯೋದು ಅಂದ್ರೆ ಏನ್ ಸರ್ ಅದು? ಅದು ಫಸ್ಟ್ ಡೇ ಶೂಟಿಂಗು ಮಂಜನ್ ಜೊತೆ ಸಿನಿಮಾದಲ್ಲಿ ನನ್ನ ಅವನ ಬಾಡಿ ಲ್ಯಾಂಗ್ವೇಜ್ ಟೈಮಿಂಗ್ ಪಕ್ಕಾ ಸೆಟ್ ಆಯ್ತು. ನಾವಾ ನೀವಾ ಅಂತ ಹೋಗ್ತಾ ಇದ್ವಿ ಅಲ್ಲಿ ಮಂಜು. ಆ ಪ್ರೊಡಕ್ಷನ್ ಅಲ್ಲಿ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಒರಿಜಿನಲ್ ಹ್ಯಾಮರ್ ಕೊಟ್ಬಿಟ್ಟವ್ರೆ ಸುತ್ತಿಗೆ. ಹಿಂಗ್ ಹ್ಯಾಮರ್ ಹಿಂಗಂದ ನಾನು ಹಿಂದೆ ಹೋದ 2ನೇ ಆಟಿಗೆ ಬಂದ್ಬಿಟ್ಟೆ. ಅಂತ ಅಷ್ಟೇ ನನ್ಗೆ ಗೊತ್ತಿದ್ದು. ಹಿಂಗ ಅನ್ಬಿಟ್ಟು ಹಿಂಗ್ ಎದ್ದು ನೋಡ್ತೀನಿ, 2 ಮೂಗುಳು ರಕ್ತ ಸೋರ್ತಾ ಇದೆ ನನಗೆ. ರಕ್ತ ಸಂಬಂಧ ಏನು ಆಗಿರ್ಲಿಲ್ಲ. ಈ 1 ತಿಂಗಳು ಇವನ ಹತ್ರ ಮಾತೇ ಬಿಟ್ಬಿಟ್ಟಿದ್ದೆ ನಾನು. ಫೋನ್ ಮಾಡಿದ್ರು ಫೋನೇ ತೆಗಿಲಿಲ್ಲ ನಾನು. ಒಂದು ಬ್ಯಾಲೆನ್ಸ್ ಇಲ್ದೆ ಅವ್ನು ಮಾಡ್ಬಿಟ್ನಲ್ಲ ಹಿಂಗೆ. ಇಲ್ಲ, ನಿಮ್ ಪರ್ಫಾರ್ಮೆನ್ಸ್ ನಾನು ಇವತ್ತು ನೋಡಿದೆ, ನನ್ಗೆ ಅದೆಲ್ಲ ಮರ್ತೋಯ್ತು. ನಂಗೆ ಮರ್ತೋಗಿತ್ತು, ಆದ್ರೂ ಕೂಡ ಇವತ್ತಿನ ನಿನ್ ಪರ್ಫಾರ್ಮೆನ್ಸ್ಗೆ ನಾನೇ ಚಪ್ಪಾಳಿ ಹೊಡಿಬೇಕು. ನಿಜವಲ್ಲ, ಫ್ಯಾಂಟಾಸ್ಟಿಕ್ ಡೈಲಾಗ್ ಅಂತೂ ಮಂಜು. ಏನು ಪಂಚ ಡೈಲಾಗ್ ಸಕ್ಕದ ಬರ್ದಿದ್ರಿ ಏನ್ರಿ? ಬನ್ನಿ
ಮುಂದಿನ ಸ್ಕಿಟ್ ಯಾವ್ದಪ್ಪ ಅಂದ್ರೆ ಪ್ರೀತಿ ಕುರುಡು ಅಂತಾರೆ, ಆದ್ರೆ ಅದೇ ಪ್ರೀತಿಗೆ ಅದು ಕಣ್ಣು ಬಂದುಬಿಟ್ರೆ ಏನೇನೆಲ್ಲ ಪಾಡ್ ಪಡಬೇಕಾಗತ್ತೆ ಅನ್ನೋದನ್ನ ತೋರ್ಸೋದಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದ್ರಪ್ರಭಾ, ಸೌಮ್ಯ, ಖುಷಿ, ಮಧುಮತಿ, ಪ್ರಶಾಂತ್ ಹಾಗೂ ಹುಲಿ ಕಾರ್ತೆ. ಸೂರಿ, ಸ್ಕಿಟ್ ಅಲ್ಲಿ ಎಂತ ಕ್ಯಾರೆಕ್ಟರ್ ಹಾಕಿದ್ದಾರೆ ಅಂತ ಗೊತ್ತಿದ್ರು ಇಂತ ಹಾಡಾಕ್ತಿಲ್ಲ. ನಿನ್ಗೆ ರೀಪ್ಲೇಸ್ಮೆಂಟ್ ಮಾಡೋರು ಯಾರು ಇಲ್ಲ, ಅದಕ್ಕೆ ಹಿಂಗ ಆಡ್ತೀಯ ನೀನು. ನಮಸ್ಕಾರ ಜಡ್ಜಸ್. ಆ ಕಡೆ ತಿರ್ಕೊಂಡು ಹೇಳು, ಅಲ್ಲೆಲ್ಲ ಹೇಳ್ತಾ ಇದ್ಯಾ? ಇವಾಗ ಬರ್ಲಿ. ನಮಸ್ಕಾರ ಜಡ್ಜಸ್. ನಾನ್ ಸೌಮ್ಯ, ನೆನ್ಪಿದೀನಿ ಅನ್ಕೊಳ್ತೀನಿ. ನೆನ್ಪಿದ್ಯಾ? ಅದ್ರ ಗುರ್ತು ಸಿಗ್ತಾ ಇಲ್ಲ. ಅಷ್ಟಾದ್ರೂ ಗುರ್ತು ಸಿಕ್ತಲ್ಲ ಮೇಡಮ್, ಥ್ಯಾಂಕ್ ಯು. ಕುಣಿಗಲ್ನಲ್ಲಿ ರೀಲ್ಸ್ ಮಾಡ್ಕೊಂಡು ಕುಂದಾಡ್ಕೊಂಡಿದ್ದೆ. ಒಂದ್ ಪ್ರಮೋಷನ್ಗೆ 50,000 ರೂಪಾಯಿ ತಗೊಳ್ತಿದ್ದೆ. ಗಿಚ್ಚಿ ಗಿಲಿ ಅಂತ ಸೀಸನ್ 1 ಬಂದೆ. ಅಲ್ಲೊಬ್ಬ ನಾಯಿ ಕೊಡ್ಸ್ಬಿಟ್ಟು ನಾಯಿ ತರ ಪ್ರೀತಿ ಮಾಡ್ದ ಮೇಡಮ್. ಆಮೇಲೆ ಗೊತ್ತಾಯ್ತು ಎಂತ ಜ್ವಲ್ ನನ್ ಮಗ ಅಂತ ಅನ್ಬಿಟ್ಟು ಚುಚುಬಿ ಆಪಲ್ ಮೊಬೈಲ್ಗೋಸ್ಕರ ನಂದ್ 2 ಕಣ್ಣು ಮಾರ್ಬಿಟ್ಟ ಮೇಡಮ್. ಮಾರಗಲ್ದಲ್ಲ ನಾಗರಬಾವಿ ಫ್ಲೈಓವರ್ ಮೇಲೆ ಪೀಸ್ ಹಾಕ್ಬಿಟ್ಟ. ಆಗ ನನ್ಗೊಬ್ಬ ಧೀಮಂತ ವ್ಯಕ್ತಿ ಸಿಕ್ತ ಮೇಡಮ್. ಅವನು ನನ್ ಖಾಲಿ ಥಿಯೇಟರ್ ತರ ಇದ್ದಿದ್ ಮನ್ಸಿಗೆ 80mm ಪ್ರೊಜೆಕ್ಟರ್ ಅದ ಮೇಡಮ್. ಯಾರದು? ಸೌಮ್ಯ, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ನೀನ್ ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ. ನಾನ್ ಹೇಗ್ರಿ ನೋಡೋದು? ಅಯ್ಯೋ, ನಿನ್ ಕಾಣಲ್ಲ ಅಲ್ವಾ? ನಿನ್ ಮನ್ಸಲ್ಲಿ ಏನಿದೆ ಅಂತಾನು ನಾನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಅಳ್ತಾ ಇದೀಯ ಸೌಮ್ಯ? ನಿಮ್ಮಂತ ಗಂಡ ಪಡೆದಿದ್ದ ಆನಂದಕ್ಕೆ ಆನಂದ ಬಾಷ್ಪರಿ ಇದು. ಓ, ಆನಂದ ಬಾಷ್ಪನಾ? ಇದು ಗೊತ್ತಾಗ್ನಿಲ್ವಲ್ಲ ನನ್ಗೆ. ಹೊಡ್ಕತಾನೆ ಇದ್ರೆ ಸ್ಕಿಟ್ ನ ಬರೀ ಹೊಡೆಯದೆ ಅಂತ ಅನ್ಕೊಳಲ್ವಾ? ನನ್ ಜೀವನದಲ್ಲಿ ಹೊಡ್ಕೊಳದ್ ಬಿಟ್ರಿ ಇನ್ನೇನು ಕಲ. ತುಂಬಾ ಹೊಟ್ಟೆ ಸೂರಿ, ಏನಾದ್ರೂ ಊಟ ತಿನ್ನೋಣವಾ? ಅಯ್ಯೋ, ಹೊಟ್ಟೆ ಹಸು ಆಗ್ತಾ ಇದ್ಯಾ? ಅಯ್ಯೋ, ಇದು ನನ್ಗೆ ಅರ್ಥ ಆಗ್ನಿಲ್ವಲ್ಲ. ಬಾ 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 ತಕ ಬರ್ತಾ ಇದ್ದೀನಿ ಇರು ಸೌಮ್ಯ. ಕೈ ತೊಳ್ದಿದ್ನ ನೋಡು ಫಸ್ಟ್. ಸೌಮ್ಯ, ನನಗ್ ಲೇಟ್ ಆಯ್ತು, ನಾನು ಬರ್ತೀನಿ. ಎಲ್ಲಿಗೆ? ಕೆಲ್ಸ ಅದೇ. ಇಷ್ಟೊತ್ತಲ್ಲಿ? ನನಗ್ ರಾತ್ರಿ ಹೊತ್ತೆ ಕೆಲ್ಸ. ಯಾವ ಕೆಲ್ಸ? ಮೇಲ್ ಮಾಡೋದು, ಅಂದ್ರೆ ವಾಟ್ಸಪ್ ಮಾಡೋದು, ಮೆಸೇಜ್ ಕಳ್ಸೋದು, ಫೈಲ್ ಪುಟಪ್ ಮಾಡೋದು. ಸರಿ ರೀ, ಓಕೆನಾ? ನಾ ಬರ್ತೀನಿ ಜೋಪಾನ. ಓಕೆ ರೀ. ಸೌಮ್ಯ, ನನ್ ಮನೇಲಿ ಇರಕಿಲ್ಲ. ನೀನ್ ಏನಾರ ಅತ್ತಾಗಿತ್ತಾಗ ಹೋಗ್ಬೇಕು ಅಂದ್ರೆ A1, A2, A3 ಅಂತ ಬಾಕ್ಲು ಸಿಗ್ತದೆ. A1 ಅಂತ ಹೋದ್ರೆ ಅಡ್ಗೆ ಮನೆ, A1, A2 ಅಂದ್ರೆ ಮನೆ ಕಡೆ ರೂಮು. ಬೈ ಚಾನ್ಸ್ ಲೆಕ್ಕ ಮಿಸ್ ಆಗಿ A1, A2, A3 ಅಂತ ನಿರಂಜನ ಕಡೆಗೆ ಹೊಂಟ್ಕೊಂಡು ಹೋಗ್ಬಿಟ್ಟೆ. ಕಣ್ ಕಾಣಲ್ಲ ಅಂದ್ರು ಬಿಡಲ್ಲ. ಆಮೇಲೆ ನೇರವಾಗಂತೂ ಹೋಗ್ಲೇ ಬೇಡ. ಯಾಕ್ರಿ? ಸಾಧು ಸಂತರು ಕುಂತವ್ರೆ ಕಣೆ. ಸಾಧು ಸಂತರಂತೆ. ಹಾಯ್, ನಮಸ್ಕಾರ ಜಡ್ಜಸ್. ನಾನ್ ಖುಷಿ ಅಂತ. ಏನೇ ಕೆಲ್ಸ ಕೊಟ್ರು ಖುಷಿಯಾಗಿ ಮಾಡ್ತೀನಿ. ಆದ್ರೆ ಈ ಸ್ಕಿಟ್ ಅಲ್ಲಿ ಈ ಮನೆ ಕೆಲ್ಸದವಳು ಕಮಲಿ, ಈ ಅಮ್ಮಂದೊಂದು ಯಾವಾಗ ನೋಡಿದ್ರು ವಟ ಅಂತ ಗೊಬ್ಬರ ತರ ಬಡ್ಕೋತಾ ಇರ್ತೆ. ಏನು ಮಾಡಕ್ಕಾಗಲ್ಲ. ಹೇಳಿ ಅಮ್ಮವ್ರೆ.
ಹೋಗೇನಾರು ಬಿಸಿ ಬಿಸಿ ತಗೋಬಾ. ಆಯ್ತು ಅಮ್ಮರೆ, ನಿಮ್ಗೋಸ್ಕರ ಏನಾದ್ರು ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ಬಿಟ್ಟು. ಈ ಅಮ್ಮ ಏನ್ ತಿನ್ಬಿಟ್ಟು ಒಲಿಂಪಿಕ್ಸ್ ಹೋಗ್ಬೇಕು. ಅವಾಗ ನೋಡೋದು ತಿನ್ನೋಕೆ ಇರುತ್ತೆ. ಏನಾರು ಬಿಸಿ ಬಿಸಿಯಾಗಿ ತರ್ತಾಳೆ, ತಿನ್ಬೋದು. ಆ 1, ಆ 2, ಆ 3 ಇನ್ನೊಂದು ಅರ್ಧ ಮುಂದೆ. ಯಾರು? ನಾನ್ ಕಣೆ, ಮಧುಮತಿ. ಮಧುಮತಿನ? ಯಾವ ಕ್ಲಾಸ್ಮೇಟು? ಅದೇ ಅಮೆರಿಕಾಗ್ ಹೋಗಿ BA ಮಾಡಿ ಇಂಜಿನಿಯರಿಂಗ್ ಮಾಡಿ ಐ ಸ್ಪೆಷಲಿಸ್ಟ್ ಆಗಿಲ್ವಾ? ಮಧುಮತಿ, ಏನೇ ಬಾರಿ ಹೇಗಿದ್ಯೆ? ಅಯ್ಯೋ, ನಿಂಗ್ ಇನ್ನೂ ಕಣ್ ಬಂದಿಲ್ವೇನೆ? ಕಟ್ ಮಾಡಿದ್ 1 ವಾರಕ್ಕೆ ಬರಕ್ ಅದೇನ್ ಉಗ್ರೇನೆ ಕಣ್ಣು? ಬಾ ನೋಡೆ, ಒಂದ್ ಕೆಲ್ಸ ಮಾಡೆ, ನಾನ್ ಹೆಂಗಿದ್ರು ಐ ಸರ್ಜನು. ನಾನೊಂದ್ ಐ ಹಾಸ್ಪಿಟಲ್ ಓಪನ್ ಮಾಡಿದೀನಿ. ನಾನೇ ಸರ್ಜರಿ ಮಾಡ್ಬಿಡ್ತೀನಿ. ಬಾ, ಚಂದಕ್ ಸರ್ಪ್ರೈಸ್ ಕೊಡ್ಬೇಕು. ಬೇಗ ನಡಿಯೇ. ಬಾ ಬಾ. ಸೌಮ್ಯ, ನಿನ್ ಸರ್ಜರಿ ಆಗಿದೆ. ಇವಾಗ ನಾನ್ ಪಟ್ಟಿ ತೆಗಿತೀನಿ. ನಿಧಾನ ಕಣ್ಬಿಟ್ ನೋಡು, ನಿನ್ಗೆಲ್ಲ ಕಾಣುತ್ತೆ. ಓಕೆ. ನನ್ ಚಂದು ನೋಡ್ತಿದ್ದಿದ್ ಪ್ರಪಂಚ ಇಷ್ಟು ಸುಂದರವಾಗಿದ್ಯಾ? ಮೊದ್ಲು ನನ್ ಚಂದು ನೋಡ್ಬೇಕು. ಚಂದು ಫೋಟೋನು ಇಲ್ವಾ? ಅಯ್ಯೋ, ಮನೆ ತುಂಬಾ ಬರೀ ಚಂದು ಅವ್ರ ಅಪ್ಪನ ಫೋಟೋನೇ ಇದೆ. ಮಾವ, ಇಂಥ ಮಗುನ ಎತ್ತಿದ್ದೀರಲ್ಲ. ನಾನ್ ಧನ್ಯ ಆದೆ. 100 ಜನ್ಮಕ್ಕೂ ನಿಮ್ ಪಾದ ತೊಳ್ಕೊಂಡಿರ್ಬೇಕಂತಿದ್ದೆ, ಆದ್ರೆ ನೀವೇ ಇಲ್ಲ. ಅಯ್ಯೋ ಲೇ, ಇದು ಮಾವ ಅಲ್ಲ ಕಣೆ, ನಿನ್ ಗಂಡ ಚಂದು. ಏಯ್, ಕಣ್ ಕೊಟ್ಟಿದ್ಯಾ ಅಂತ ಅನ್ಬಿಟ್ಟು ಮಾಡಿದ ಕಾಮಿಡಿಗೆಲ್ಲ ನಗಕ್ಕಾಯ್ತದ? ನೋಡಿ ಸುಮ್ನೆ. ಲೇ, ಜೋಕ್ ಅಲ್ವೇ? ನಿಜವಾಗ್ಲು ಇದು ಚಂದು ಕಣೆ. ಏನೇ ಹೇಳ್ತಾ ಇದ್ಯಾ? ಅಯ್ಯೋ 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 ಅಪ್ಪ, ನನಗ್ ಕಣ್ ಕಾಣಲ್ಲ ಅಂತ ಅನ್ಬಿಟ್ಟು ನಿನ್ ಫ್ರೆಂಡ್ಸ್ ಜೊತೆ ನನ್ ಮದ್ವೆ ಮಾಡ್ಬಿಟ್ಟೇನಪ್ಪ. ಈಗ್ಲಾಗ್ಲೂ ಅನ್ನಂಗಿದ್ದಾನೆ. ಇವ್ರ ಜೊತೆ ಹೆಂಗೆ ನಾನ್ ಸಂಸಾರ ಮಾಡ್ಲಿ? ದೇವ್ರೆ, ನನ್ ಕಣ್ಣು ಯಾಕೆ ಕೊಟ್ಟೆ? ನಿನ್ ಗಂಡ ಕಣೆ, ಕಣ್ಣಲ್ಲಿ ಕಣ್ಣಿಟ್ ನೋಡ್ಕೊಂಡಿಲ್ವೇನೆ ನಿನ್ನ? ಹೌದು ಕಣೆ, ಎಷ್ಟೇ ಆದ್ರೂ ಕಣ್ಣಿಲ್ದೋಳು ಅಂತ ಗೊತ್ತಿದ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡೆ ನನ್ನ. ಅವನ ಜೊತೆನೆ ಸುಖವಾಗಿ ಬಾಳ್ತೀನಿ ನಾನು. ನನ್ ಚಂದುಗೆ ನನಗೆ ಕಣ್ ಬಂದಿರೋ ವಿಷಯ ಯಾರು ಹೇಳ್ಬಿಡಿ, ಆಯ್ತಾ? ನಾನ್ ಸರ್ಪ್ರೈಸ್ ಕೊಡ್ತೀನಿ ಅವನ್ಗೆ. ಸರಿ, ನೀವಿಬ್ರು ಚೆನ್ನಾಗಿರಿ. ಬರ್ತೀನಿ. ಬಾಯ್ ಬಾಯ್. ಬಾಗಲ್ ತಟ್ಟಿ. ಅವನದೇ ಮನೆ ಅಲ್ವಾ ಸರ್? ಓ, ಓಕೆ. ಸೌಂಡು ಇಲ್ದೆ. ರೀ ಬಂದ್ರ? ಇಲ್ಲ, ಹೋಯ್ತಾವನೆ. ಈಗ ತಾನೇ ಆಫೀಸ್ ಕೆಲಸ ಮುಗಿಸ್ಕೊಬತ್ತಾ ಇದ್ದೀನಿ. ಏನ್ ಮಾತಾಡ್ತಾ ಇದ್ದಿಲ್ಲ ಸೌಮ್ಯ? ಒಂದ್ ಪ್ರೀತಿ ಬೇಡ ನಿನ್ಗೆ? ಅಲ್ಲ ರೀ, ನಿಮ್ಗೆ ಒಂದ್ ಕನಿಕರ ಬೇಡ ನಿನ್ಗೆ? ನಿಮ್ಗೇನು? ನನ್ಗೇನು ಆಗಿಲ್ಲ, ಸುಮ್ ಕೂತ್ಕೋ. ಈಗ ತಾನೇ ಬಂದಿದ್ದೀನಿ. ಅಯ್ಯೋ, ಸೀರೆ ಮಲ್ಗೆ ಹೂವ ತಂದಿದ್ದೀರಲ್ಲ, ಸರ್ಪ್ರೈಸ್ ಅನ್ಸುತ್ತೆ. ಕಾಯ್ತೀನಿ. ಸರ್ಪ್ರೈಸ್ ಅಲ್ಲ, ಶಾಕ್. ನೋಡು, ನಿನ್ಗೆ ಸೀರೆ ಹೂವ ತಂದಿದ್ದೀನಿ. ಒಳಕ್ ಹೋಗಿ ಉಟ್ಕೊಂಡ್ ಜಲ್ಬ ಜಲ್ಬ ಜಲ್ಬ. ಬಾ 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 ಬಾ. ಏನ್ರಿ ಮಾಡ್ತಿದ್ದೀರಾ? ಎಷ್ಟ್ ಸಲ ಹೇಳ್ಬೇಕು ಸೌಮ್ಯ, ಯಾಕೆ ಹಿಂಗ್ ನನ್ಗೆ ಟೆನ್ಷನ್ ಕೊಡ್ತಾ ಇದೀಯಾ? ಮನೇಲೂ ದುಡಿಬೇಕು, ಹೊರಗಡೆ ದುಡಿಬೇಕು. ಬಮ್ಮ ಇಲ್ಲಿ, ಕೂತ್ಕೊ ಇಲ್ಲಿ. ಸರಿ. ಯಾಕೆ ಮನೇಲಿ ಇದ್ದು ಇದು ಬೋರ್ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇದೆಯಾ? ಹಸು ಆಗ್ತಾ ಇದೆಯಾ? ಏನೂ ಇಲ್ಲ. ಏನ್ರಿ ಅದು? ಬೇಕು. ಬೆಕ್ಕ? ಯಾವ್ದೋ ಕಳ್ಬೇಕನ್ಸುತ್ತೆ. ನಾನು ಕಳಿಸ್ತೀನಿ, ತಡೀರಿ. ಬೇಡ ಕಣೆ, ಮೂಗ್ ಪ್ರಾಣಿಗಳಿಗೆ ಹೊಡಿಬಾರ್ದು. ಹೋಗಿ ಕಳ್ಸ್ಬಿಟ್ಟು ಬರ್ತೀನಿ. ಶಿಬಿ 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 ಶಿಬಿ. ಏನ್ರಿ ಮಾಡ್ತಿದ್ದೀರಾ? ಓಡಿಸ್ತಾ ಇದ್ದೀನಿ ಕಣೆ. ಸಾಕು, ಓಡಿಸಿದ್ದು ಬನ್ನಿ ರೀ. ನಂಗೋಣ ಹಾಕೊಂಡಿರೋ ನೆಕ್ಲೆಸ್ ಬೇಕು. ಈಗಲೇ ಸೌಮ್ಯ, ಹಾ, ಮನೇಲಿ ಇದ್ದಾಗ ಈ ಚಿನ್ನ ಸರ ಇಲ್ಲ ಯಾಕೆ ಹಾಕತ್ತೀಯ? ನನ್ಗಿಷ್ಟ ಹಾಕೋತೀನಿ. ಅಲ್ಲಮ್ಮ, ಅದೇನು ಹೊರಗಡೆ ಹೋದಾಗ ಹಾಕಬೇಕು. ಇವಾಗೇನು ಹಾಕಿಲ್ಲ ರೀ ನಾನು. ಆ ನೀರಂಜನ ಕಿತ್ಕ ಹೋಗಿ ಅವ್ನ ಹೆಂಡತಿ ಗಿಫ್ಟ್ ಕೊಟ್ಬಿಡ್ತಾರೆ. ಕೊಡಿ, ಕೊಡ್ತೀನಿ. ಕೊಡಮ್ಮ. ಅಯ್ಯೋ, ನನ್ ಚಿನ್ನದ ಸರ. ನಮ್ಮಪ್ಪ ನನ್ ಬರ್ತಡೆ ಗಿಫ್ಟ್ ಕೊಟ್ಟಿದ್ ಚಿನ್ನದ ಸರ ಮೇಡಮ್. ಅದು ಇನ್ನ ನನ್ ಕೈ ನೋಡಕ್ ಆಗ್ತಾ ಇಲ್ಲ ಮೇಡಮ್. ಇವ್ನಿಗಿದೆ ಮಾರಿ ಹಬ್ಬ. 7ವರೆಗೆ ತುಟಿ ಒಣಗ
ಲಾಡಿಗಿಂತ ಲಾಡಿನೇ ದೊಡ್ಡದಿದೆಯಲ್ಲ. ರೀ ಮನೇಲಿ ಯಾರೋ ಬಂದ್ರು ಅನ್ಸುತ್ತೆ. ನನ್ನ ಆಫೀಸ್ ಕೊಲೀಗ್ಸ್ ಕಣೆ, ಮೀಟಿಂಗ್ ಆಫೀಸ್ ನಲ್ಲಿ ಮಾಡಕ್ ಟೈಮ್ ಇರ್ಲಿಲ್ಲ, ಅದಕ್ಕೆ ಮನೇಲಿ ಮಾಡೋಣ ಅಂತ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ನಮಸ್ತೆ ಬಸ್ ನಮಸ್ಕಾರ. ನಮಸ್ತೆ ನಮಸ್ತೆ. ಹಿಡಿಯೋದು ಹಿಡ್ದಿದ್ದೀರಾ, ಯಾವ್ದೋ ಸರಿಯಾದ ಪ್ರಾಜೆಕ್ಟ್ ಹಿಡ್ಕೊಬಿಟ್ಟಿರ. ಲೈಫ್ ಟೈಮ್ ಪ್ರಾಜೆಕ್ಟ್ ಕಣೋ, ಲೈಫ್ ಟೈಮ್ ಪ್ರಾಜೆಕ್ಟ್ ಸಾಕಾಗಿದೆ. ಬಸ್ ಒಂದ್ಸರಿ ಆ ಪ್ರಾಜೆಕ್ಟ್ ನಾನ್ ನೋಡ್ಕೊಬತ್ತೀನಿ ಬಿಡಿ. ಲಾಸ್ಟ್ ಟೈಮ್ ನಿನ್ ಮೇಲೆ ನಂಬಿಕೆ ಇಟ್ಟು ಪ್ರಾಜೆಕ್ಟ್ ಕೊಟ್ಟು ಏನ ಮಾಡ್ದೆ, ಹೊಡ್ಕಂದೆ ಹೊಂಟೋಗ್ಬಿಟ್ಟ. ನಿನ್ ಮೇಲೆ ನನಗ್ ನಂಬಿಕೆ ಇಲ್ಲ. ನಾನು ಎಲ್ಲಿ ಕರಿತೀನಿ ಅಲ್ಲೇ ಬಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು, ಗೊತ್ತಾಯ್ತಾ? ಬಾಸ್, ನೀವ್ ಈ ತರ ಪ್ರಾಜೆಕ್ಟ್ ಪೇಜ್ ನ ತಿರ್ಗಿಸ್ತಾ ಇರೋದು ಮೇಡಮ್ ಅವ್ರು ಏನಾದ್ರು ನೋಡಿದ್ರೆ ಬೋ ಖುಷಿ ಪಡ್ತಾರೆ ಬಾಸ್. ಅಣ್ಣ ಅತ್ತಿಗೆಗೆ ನಾ ಬಂದಿದ್ದು ಇಷ್ಟ ಆಗಲ್ಲ. ನಿಮ್ ಮಚ್ಚಿಗೆ ಒಂಥರ ಸಾಧು ಇದ್ದಂಗೆ ಕಣೋ. ಸಾಧು ಸರ್ ತಗೋಣ. ಅವ್ರ ತರ ಅಲ್ಲ ಕಣೋ, ತುಂಬಾ ಮುಗ್ದೆ ಅಂದೆ. ಸಾಧು ಸರ್ ಮುಗಿದ್ರೆ ಪಾಪ. ಯಾರು ಅವರು? ಬಾಸ್ ನಾನು ಒಂದ್ 90 ಹಾಕಬಿಡಿ. ಸರಿ, ಈ 90 crore ಪ್ರಾಜೆಕ್ಟ್ ಒಂದು ಸಿಗ್ನೇಚರ್ ಹಾಕ್ಬಿಡಿ. ಈಗ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ, ಇಂಪಾರ್ಟೆಂಟ್ ಒಂದು ಫೈಲ್ ಇದೆ, ನೀವು ಇಲ್ಲಿ ಮುಗಿಸ್ತಾರೆ ಕೆಲಸ. ಅಯ್ಯೋ ಏ ನಮ್ ಬಾಸ್ ಮಳಿಕೆ ಕರ್ಕೊಂಡು ಹೋಗ. ಇನ್ ನನ್ ಕೈಲಾಗಲ್ಲ ಮೇಡಮ್. ಒಂದ್ ನಿಮಿಷ ಜಾಸ್ತಿ ಏನು ಏನು ಸೊಳ್ಳೆ ನಮ್ಮನೆ ತೊಟ್ಟಿ ಮಾಡಿ ಕೈತೆ. ಈಗ ಒಳ್ಳೇದಾಗಲ್ಲ, ವ್ಯಾಲೆಂಟೈನ್ಸ್ ಡೇ ಹೊಡಿತ್ಯ. ಬಾರೋ ಮನೆ ಒಳಗಡೆ. ಸೌಮ್ಯ ಸೌಮ್ಯ, ಅವಳು ಕಣ್ಣಿನ ಕಾಣ್ತಾ ಇದೆ ಹೆಂಗೆ ಮೇಡಮ್? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇದೆ. ನೀನು ಇವಳು ಚಂಗ್ಲಾಟ ಆಡಿದ್ಯೆಲ್ಲ ನೋಡ್ದೆ ಕಣೋ. ಏನೇ ನನ್ ಮನೆ ಒಳಗಡೆ ಸೋಫದ ಮೇಲೆ ಕಾಲ್ ಹಾಕೊಂಡ್ ಕೂತೀನಿ. ಯಾರು ಹೋಗಲ್ಲ ಗುರು. ಏನಪ್ಪ ನಿನ್ ಕತೆ? ಏನು ಇಲ್ಲ. ಏನು ಇಲ್ವಾ? ಸೂರಿ ಈಗ ಹಾಕೋ. ಕೊಡ 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 ಕೊಡ. ಜಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ. ಸೌಮ್ಯ ಸೌಮ್ಯ, ಏನ್ರಿ ನನ್ ಕಣ್ಣು ಯಾಕ್ಲೆ ಕಿತ್ತಾಕ್ತೆ? ಯಾಕ ಇಷ್ಟು ದಿನ ನಾನೇನ್ ಅನ್ಭವಿಸಿದೀನಿ, ಇನ್ಮೇಲೆ ನೀನ್ ಅನ್ಭವಿಸು. ನಿಜವಾಗ್ಲು ಇಡೀ ಸ್ಕಿಟ್ ಅಲ್ಲಿ ನನಗೆ ಅನ್ಸಿದ್ ಒಂದೇ ಕಣೋ, ಸುತ್ತಿ ಬಳಸಿ ನಿನಗೆ ನಾನು ಸಾಧು ಸರ್ ಬಿಟ್ರೆ ಇನ್ಯಾರು ಕಣಿಗೆ ಕಾಣ್ತಾ ಇಲ್ವೇನ? ಅಣ್ಣ, ನೀವು ನನ್ನ ಅಣ್ಣ, ಅವರು ನನ್ನ ಗುರುಗಳು. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಬೇಕಣ್ಣ. ಮಾಮೂಲಿ ಮಾಮೂಲಿ ಏನ್ ಗೊತ್ತದ್ರಲ್ಲಿ, ಮಾಮೂಲಿ ಏನ್ ಗೊತ್ತದ್ರಲ್ಲಿ, ಸುಮ್ಮನೆ ಸೆಂಟಿಮೆಂಟ್ ಆಗಲ್ಲ ಹಿಡ್ದಾಕೋಬಿಡ. ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಸ್ಕಿಟ್ ಬಗ್ಗೆ? ಸೌಮ್ಯ ಮ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಸೋ ಮಚ್ ಮ್ಯಾಮ್. ತುಂಬಾ ಖುಷಿ ಆಯ್ತು ನೀನ್ ನೋಡಿ. ಏನ್ ಸೌಮ್ಯ ಕಣ್ಣಿಡಿದಂಗ ಆಗ್ಬಿಟ್ಟಿದ್ಯಾ? ನಿಮ್ ತರ ಹೀರೋಯಿನ್ ಆಗೋಣ ಅಂತ ಮ್ಯಾಮ್. ಅಯ್ಯೋ ನಂತರ ಯಾಕಮ್ಮ, ನನ್ಗಿಂತ ಒಳ್ಳೆ ಹೀರೋಯಿನ್ ಆಗು. ನಾವ್ ಆಶೀರ್ವಾದ ಮಾಡ್ಬೇಕಾದ್ರೆ ಹಂಗೆ ತಾನೆ, ನಮ್ಗಿಂತ ಒಳ್ಳೆ ಕಲಾವಿದೆ ಆಗು ಅಂತಾನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಕಳೆದ ಸೀಸನ್ ಗಳಲ್ಲಿ ನಿಮ್ದು ಚಂದ್ರಪ್ರಭಾ ಅವ್ರದ್ದು ಕಾಂಬಿನೇಷನ್ ನೋಡಕ್ಕೇನೆ ಒಂಥರ ಖುಷಿ ಆಗೋದು. ನೀವು ಮಾಡಿದಂತ ಪ್ರತಿ ಒಂದು ಸ್ಕಿಟ್ ಅಲ್ಲೂ ನಿಮ್ಮ ಡೆಡಿಕೇಶನ್ನು, ನೀವು ಹೊಂದ್ಕೊಂಡಂತ ರೀತಿ ತುಂಬಾ ಚೆನ್ನಾಗಿತ್ತು. ನಿಮ್ಮಲ್ಲಿರುವಂತ ಒಂದು ಎನರ್ಜಿ ಪ್ರತಿ ಒಂದು ಸ್ಕಿಟ್ಗೆ ಆಡ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಮ ನೋಡಕ್ ತುಂಬಾ ಖುಷಿ ಆಯ್ತು ಸೌಮ್ಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಷ್ಟೊಂದ್ ದಿವಸ ಆದ್ಮೇಲೆ ನಿಮ್ಮ ಹತ್ರ ಕಮೆಂಟ್ ಪಡ್ಕೊಂಡು ನಂಗೆ ತುಂಬಾ ಖುಷಿ ಆಯ್ತು.
ಚಂದ್ರಪ್ರಭಾ, ನಿಮ್ದು ಎಂಟ್ರಿ, ಆ ಮ್ಯಾನರಿಸಮ್ ಎಲ್ಲ ಒಂಥರ ಹೊಸದಾಗಿರುತ್ತ್ರಿ. ಈ ಪ್ರಯತ್ನ ಹೀಗೆ ಮುಂದುವರಿಸಿ. ನೀವು ಎಷ್ಟೇ ಸ್ಕಿಟ್ಗಳಲ್ಲಿ ಮಾಡಿದ್ರು ಪ್ರತಿ ಸ್ಕಿಟ್ಟಲ್ಲಿ ಏನಾದ್ರು ಹೊಸತನ ತರುವಂತ ನಿಮ್ಮ ಪ್ರಯತ್ನ ನಿರಂತರವಾಗಿ ಹೀಗೆ ಸಾಗ್ಲಿ ಚಂದ್ರಪ್ರಭಾ. ಆಲ್ ದ ಬೆಸ್ಟ್ ನಿಮ್ಗೂ. ನೀವಿಬ್ರು ಒಂದು ಪುಟ್ಟ ಪಾತ್ರದಲ್ಲಿ ಬಂದ್ರು ಕೂಡ ಆ ಕುಡುಕರಾಗಿ ನೀವು ಬಂದಿದ್ದು, ನಿಮ್ಮ ಸಾಂಗು, ಆ ಸ್ಕಿಟ್ ಒಳಗಡೆ ಬಂದಿದ್ದು, ನಿಮ್ಮ ಸ್ವಂತಿಕೆನ ಆಡ್ ಮಾಡಿದ್ದು ಅವೆಲ್ಲ ಚೆನ್ನಾಗಿತ್ತು. ಖುಷಿ, ನಿನ್ನ ಎಂಟ್ರಿ ಚೆನ್ನಾಗಿತ್ತು, ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ, ಮುದ್ದ ಕಾಣ್ತಾ ಇದೆಯಾ. ಹಾಗೇನೆ ಮಧುಮತಿಯವರು, ನೀವಿಬ್ರು ಈ ಒಂದು ಸ್ಕಿಟ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರಿ. ಇಟ್ ವಾಸ್ ವೆರಿ ಗುಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸಾಧು ಸರ್, ಅಲ್ಲ, ನನ್ಗನ್ಸಿದ್ದು ಈ ಚಂದ್ರಪ್ರಭಾ ಮಾತ್ಗೆ ಇವಾಗ ನನ್ನ ರಾಶಿ ಪ್ರವೇಶ ಮಾಡ್ತಾವನಲ್ಲ. ನೋಡ್ಕೊಳ್ಳಿ. ಇಲ್ಲ ಸರ್, ನೀವು ನನಗೆ 2 ಪ್ರಾಜೆಕ್ಟ್ ಕೊಟ್ಟಿದ್ರಲ್ಲ ಸರ್. ಒಂದು ಏನು ಮಾತಾಡ್ತಿದ್ದೀವಿ? ದಸರಾದ ಸರ್ ಕಲಾಮಂದಿರದಲ್ಲಿ ಒಂದು. ಹೇಳು. ಸರಿ, ಓಕೆ. ಅಯ್ಯೋ, ಹೇಳುತ್ತು, ನೀವೇನು ಅನ್ಕಂದ್ರೆ? ನಾನೇ ಅನ್ಕೊಳ್ಳಿಲ್ಲಪ್ಪ, ಹೇಳು. ಆದ್ರೂ ಕೂಡ ಚಂದ್ರಪ್ರಭಾ ಎಕ್ಸ್ಟ್ರಾನರಿ ಚಿಂದಿ ಕೂಡ ಇಸ್ಬಿಟ್ಟೆ ನೀನ್ ಮಾತ್ರ. ನಾನು ಹೇಳಿಲ್ವಾ, ವೇದಿಕೆ ಮೇಲೆ ಬಂದ್ಬಿಟ್ರೆ ನೀನು ವರ್ಕಲ್ ರಾಕ್ಷಸ ಆಗ್ಬಿಡ್ತೀಯ. ಸೌಮ್ಯ ಅವರೇ ಸರ್, ನಿಮ್ಮನ್ನ ಇವತ್ತು ನೋಡಿ ನಮ್ಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ನ ನೋಡಿ ಖುಷಿ ಆಯ್ತು ಸರ್. ನಿಮಗೆ ಎಲ್ಲಾ ತರದ್ದು ಫೀಚರ್ಸ್ ಇದೆ. ಆ ಹುಲಿದು ಎನ್ಕರೇಜ್ಮೆಂಟ್ ನಿಮ್ಗೆ ಇರೋ ತನಕನು ನೀವು 100% ಹೀರೋಯಿನ್ ಆಗ್ತೀರಾ. ಥ್ಯಾಂಕ್ ಯು. ಅವ್ರು ಅಷ್ಟು ನಿಮ್ಗೆ ಪ್ರೋತ್ಸಾಹ ಕೊಡ್ತಾ ಇದಾರೆ. ಹುಲಿ ಅಣ್ಣ, ಚಿಂದಿ ಬಿಡ್ರಿ. ಥ್ಯಾಂಕ್ ಯು ಸರ್. ವೆರಿ ಗುಡ್, ಒಳ್ಳೇದಾಯ್ತು. ಅದ್ರ ಜೊತೆ ಸಖತ್ ಸಾಥ್ ಕೊಟ್ಟಿದ್ದು ನಮ್ಮ ಖುಷಿ. ಖುಷಿ ಹಂಗೆ ಇರ್ಬೇಕು. ನೀಟಾಗಿ ಅಷ್ಟು ಪ್ರೆಸೆಂಟ್ ಮಾಡೋದಲ್ಲ. ಕೆಲವರಿಗೆ ಹೆಸಿಟೇಷನ್ ಇರುತ್ತೆ, ಕೆಲವ್ರಿಗೆ ಇನ್ನೇನು ಗೊತ್ತಾಗ್ಬಿಡುತ್ತೆ ನಮ್ಗೆ. ಅದು ನಿಮ್ಗಿಲ್ಲ. ಯಾಕಂದ್ರೆ ನೀವು ಒಬ್ಬ ಕಲಾವಿದರ ಮಗಳಾಗಿ ಯು ಹ್ಯಾವ್ ದಟ್ ಒಂದು ಕಲೆ ಅನ್ನೋದು ಒಳಗಿದೆ. ತುಂಬಾ ನೀಟಾಗಿ ಮಾಡಿದ್ರಿ. ಹೋದ ವಾರಕ್ಕಿಂತ ಈ ವಾರ ನಿಮ್ಮ ಇಂಪ್ರೂವ್ಮೆಂಟು ಇದೆ, ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್ ಕೂಡ ಇದ್ರಲ್ಲಿ ಸಿಕ್ತು. ಗ್ಲಾಮರ್ ಇದೆ, ಎಲ್ಲವೂ ಇದೆ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಒಳ್ಳೆ ಗ್ಲಾಮರಸ್ ಪಾತ್ರನೇ ಆರಿಸ್ಕೊಳ್ಳಿ. ಚಂದ್ರಪ್ಪನ ಜೊತೆ ಮಾತ್ರ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಈಶಾನಿ ಇವತ್ತು ಆಕ್ಚುಲಿ ಬರ್ಬೇಕಾಗಿತ್ತು, ಪಾಪ ಹುಷಾರಿಲ್ಲ, ಚಳಿ ಜ್ವರ ಅಂತ ಬರಕ್ಕಾಗಿಲ್ಲ. ಸೊ ನಿಂಗೆ ಆಯ್ತಾ ಮಾಡಕ್ಕೆ, ಸ್ಕಿಟ್ ಮಾಡಕ್ ಆಯ್ತಾ? ಇಲ್ಲ ಅಣ್ಣ, ಕಷ್ಟ ಆಯ್ತು. ಎಷ್ಟು ಮಿಸ್ ಮಾಡ್ಕೋತಿದ್ದೆ ಈಶಾ, ನಿಂಗೆ ಹೇಳ್ಬಿಡು. Isani, I am waiting for you. Next to shoot is please come. I am one skit is a it's a collapse. Collapse is ಏನ್ ಕೊಲಾಪ್ಸ್ ಅಂದ್ರೆ ಹೇಳು? ಕೊಲಾಬ್, ಇದು ಕೊಲಾಬ್ ಕೊಡ್ತಾರಲ್ಲ. ಅಲ್ಲ, ಕೊಲಾಪ್ಸ್ ಹಾಳಾಗೋಯ್ತು. ಆ ಕೊಲಾಬ್ಸ್ ಅಲ್ಲಡ, ಮತ್ತೆ ಕೊಲಾಬ್. ಕೊಲಾಬ್ರೇಷನ್. Please come to the. I am depression. Bell is murding. Bell. Please come. Next skit is collaboration is open. ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.